विग्रहं सदनुग्रहं दशग्रीवच्छुदं शापान्मयग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुर्गार्थये नमः। गुरुमखिलगुणज्ञं सद्गुणैकाभिवासं शमदमपरिणेष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं भयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। लीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून् नमः। ब्रह्मचर्यहरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टनम्। अज्ञानतिमिरच्छेदं बुद्धिसम्पत्प्रदायकं विज्ञानविवरं शान्तं विजयाख्यगुरुं भजे। श्रीगुरुभ्यो नमः। हरिः ओम्। जलज्येष्ठनिभाकारं जगदीशपदाश्रयं जगदीतरविख्यातं जगन्नाथगुरुं भजे। ನಮ್ಮ ಬದುಕಿನ ಕುರಿತು ನಾವು ಏನು ಮಾಡಿದರೆ ಒಳ್ಳೆಯದು ಅಂತ ಪ್ರಶ್ನೆಯನ್ನು ನಾರದರನ್ನು ವಸುದೇವ ಕೇಳುತ್ತಾನೆ. ವಸುದೇವ ಇದ್ದ ಕಡೆಗೆ ನಾರದರು ಬರುತ್ತಾರೆ. 11ನೇ ಸ್ಕಂದದಲ್ಲಿ ಹೇಳುತ್ತಾ ಬರ್ತಾರೆ, ಅಯ್ಯ ನಿಮ್ಮಂಥ ದೊಡ್ಡವರು ತಾವಾಗಿ ಮನೆಗೆ ಬರೋದು ಬಹಳ ಅಪರೂಪ, ಜ್ಞಾನಿಗಳು. ಆದ್ದರಿಂದ ನನಗೆ ವಿಶೇಷವಾಗಿ ಭಾಗವತ ಧರ್ಮಗಳನ್ನು ತಿಳಿಸಿಕೊಡಿ ಅಂತ ಪ್ರಶ್ನೆ ಮಾಡಿದಾಗ ಅವಾಗ ಹೇಳುತ್ತಾರೆ ನಾರದರು, ನಿಮಿ ಚಕ್ರವರ್ತಿ ಹಿಂದೆ ಯಾಗವನ್ನು ಮಾಡ್ತಿದ್ದ ಆ ಸಂದರ್ಭದಲ್ಲಿ 11 ಜನ ಮಹಾನುಭಾವರಲ್ಲಿ, ಅಂದರೆ ವಿಶೇಷವಾಗಿರತಕ್ಕಂಥ ಜ್ಞಾನಿಗಳು, ಋಷಭನಾಮಕ ಭಗವಂತನ ಉದರದಿಂದ ಬಂದಿರತಕ್ಕಂಥ ಊರ್ಧ್ವರೇತಸ್ಕರಲ್ಲಿ 9 ಜನಕ್ಕೆ ಜಾಯಂತೆಯರು ಅಂತ ಹೆಸರು. 100 ಜನ ಮಕ್ಕಳು, ಅದರಲ್ಲಿ ಊರ್ಧ್ವರೇತಸ್ಕರಾಗಿ ಹೊರಟವರು ಕೆಲವರು, ಅದರಲ್ಲಿ ಪ್ರಧಾನರಾದವರು 9 ಜನ. ಅದು 11 ಅಂದರೆ ಇನ್ನು 2 ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡಿದರು ಅಂತ ಅವರ ಕುರಿತು ಹೇಳುತ್ತಾರೆ. ಸರಿ, ಆ 9 ಜನಕ್ಕೆ ಯದ್ಯಪಿ ಋಷಭನಾಮಕ ಭಗವಂತ ಮತ್ತು ಜಯಂತಿ ದೇವಿಯ ಮಕ್ಕಳೇ ಇವರೆಲ್ಲ. ಭರತ ಮಹಾರಾಜನು ಜಯಂತಿ ದೇವಿಯ ಮಗನೇ. 100 ಜನ ಹೌದು, ಆದರೆ ಈ 9 ಜನಕ್ಕೆ ವಿಶೇಷವಾಗಿ ಜಾಯಂತೆಯರು ಎಂಬ ಹೆಸರು ಬಂದಿದೆ. ಹೆಸರಿನ ಪ್ರಸಿದ್ಧಿ ಇವರಿಗೆ ಬಂದಿದೆ. ಸರಿ, ಆ ಮಹಾತ್ಮರು ನಿಮಿ ಮಹಾರಾಜ ಮಾಡತಕ್ಕಂಥ ಯಜ್ಞಕ್ಕೆ ಕರೆಯದೆ ತಾವಾಗಿ ಹೋದರು. ಇದು ವಿಶೇಷ. ಇಲ್ಲಿ ದೊಡ್ಡವರು ಯಾವಾಗಲೂ ಕರೆದರೂ ಬರಲ್ಲ, ಅವರದ್ದೇ ಭಗವಂತನ ಚಿಂತನೆಯಲ್ಲಿರ್ತಾರೆ. ಸಾಮಾನ್ಯವಾಗಿ ಈ ಲೋಕದಲ್ಲಿ ನಮ್ಮಧ್ಯೆ ಇರುವಂಥ ಯಾರ್ಯಾರಿದ್ದಾರೆ ಅವರು ಬರೋದೇ ಕಷ್ಟ. ಇನ್ನು ಅಂಥದ್ದು ಊರ್ಧ್ವರೇತಸ್ಕರಾಗಿ ಸದಾ ತಪಸ್ಸಿನಲ್ಲಿರತಕ್ಕಂಥ, ಕಣ್ಣಿಗೂ ಕಾಣದೇ ಇರುವಂಥ ದೊಡ್ಡ ಜ್ಞಾನಿಗಳು, ಅವರ ಕುರಿತು ಹೇಳುತ್ತಾರೆ, ವಾತರಶನಾಹ, ಗಾಳಿಯಂತೆ ವೇಗದಿಂದ ಸರ್ವತ್ರ ತಿರುಗಾಡುವಂಥವರವರು. ಅಷ್ಟೇ ಅಲ್ಲ,
ಸರ್ವತ್ರ ಭಗವಂತನ ದರ್ಶನ ಮಾಡತಕ್ಕಂಥವರು, ಈ ಲೋಕದ ಎಲ್ಲ ಬಂಧಗಳನ್ನು ಕತ್ತರಿಸಿ ಹಾಕಿದವರು ಯಾವುದಕ್ಕಾಗಿ ಬರಬೇಕು? ಈ ಲೋಕದಲ್ಲಿ ಯಾರತ್ತಾದರೂ ಬರಬೇಕಾದರೆ ಅವರಿಗೆ ಆಗಬೇಕಾದ ಲಾಭ ಏನು? ಏನೂ ಇಲ್ಲ. ಆದರೆ ಬಂದ್ರಂತೆ. ಅದು ಕರೆದರೆ ಬರೋದೇ ಕಷ್ಟ, ನಾವೇ ಹೋಗಲ್ಲ. ಕರೆದ್ರೂ ಹೋಗೋದು ಕಷ್ಟ ಆಗ್ತಾ ಇರುತ್ತೆ, ಕರೆಯದಿದ್ದರೆ ಹೋಗೋ ಪ್ರಸಕ್ತಿಯೇ ಇಲ್ಲ, ಎಲ್ಲಿಗೂ ಇನ್ನು ಹೆಜ್ಜೆ ಹಾಕಲ್ಲ ಅಲ್ಲಿ. ಅಂಥದ್ದು ದೊಡ್ಡವರು ಕರೆಯದೆ ನಿಮಿ ಮಹಾರಾಜ ಮಾಡಿದ ಯಜ್ಞಕ್ಕೆ ಬಂದರೂ ಅಲ್ಲಿ ವಿಷಯ ಕೂತಿದೆ. ಏನು ಅಂದರೆ, ನಿಮಿ ಮಹಾರಾಜ ಯಜ್ಞ ಮಾಡುವಾಗ ಯಜ್ಞ ಯಾವಾಗಲೂ ಎರಡು ಮುಖ, ಒಂದು ಕರ್ಮಮುಖ, ಎರಡನೆಯದು ಜ್ಞಾನಮುಖ ಅಂತ ಹೊರಡುತ್ತೆ. ಅಗ್ನಿಯ ಒಳಗಿರತಕ್ಕಂಥ ಭಗವಂತನ ಆರಾಧನೆ ಮಾಡುವುದು ಒಂದಾದರೆ, ಜ್ಞಾನವನ್ನು ಪಡೆಯುತ್ತಾ ಹೃದಯದಲ್ಲಿರುವ ಭಗವಂತನ ಆರಾಧನೆ ಮಾಡುವುದು ಎರಡನೆಯದಾಗುತ್ತೆ. ಅದಕ್ಕೆ ಬಹಳ ಜನ ಕೇಳ್ತಾ ಇದ್ರು, ಅಧಿಕ ಮಾಸದಲ್ಲಿ ಏನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಎಲ್ಲರಿಗೂ ಹಂಬಲ, ಯಾವ ದಾನ ಮಾಡಲಿ, ಏನು ಮಾಡಲಿ ಅಂತ ತುಂಬ ಅದು ತಕ್ಕಂತೆ ಅಪೂಪ ದಾನವ, ಇನ್ನೇನು ಮಾಡಲಿ, ಉಪವಾಸ ಮಾಡಲ, ಅದು ಮಾಡಲ, ಇದು ಮಾಡಲ. ಅದಕ್ಕೆ ಹೇಳಿದೆ, ನಾನು ಹೇಳಿದ್ದಿಷ್ಟೇ, ಬೆಳಗ್ಗಿಂದ ರಾತ್ರಿ ಪರ್ಯಂತ ದೇವರಲ್ಲೇ ಮನಸ್ಸಿಡಲಿಕ್ಕೆ ಪ್ರಯತ್ನ ಮಾಡಿ. ಈ 33 ದಿನ ಆದರೂ ಬೆಳಗ್ಗಿಂದ ರಾತ್ರಿ ಪರ್ಯಂತ ದೇವರಲ್ಲೇ ಮನಸ್ಸಿಡಿ ಸಾಕು. ಅದು ಯಾಕೆ ಅದು ಹೇಳ್ತೀರಾ? ಯಾಕಂದ್ರೂ ದೇವರಿಗೆ ನಮ್ಮಿಂದ ಏನಾಗಬೇಕಾಗಿದೆ, ನಾವು ಕೊಡೋ ದಾನಗಳು ಅದು ಇದು ದೇವರಿಗೇನೂ ಬೇಡ. ದಾಸರು ಕೇಳಿದರು ಭಗವಂತನನ್ನು, ನಮ್ಮಿಂದ ನಿನಗೇನಾದರೂ ಆಗಬೇಕಾಗಿದ್ದಿದೆಯಾ? ಏನಿಲ್ಲ. ನಮ್ಮಿಂದ ನೀನೇನಾದರೂ ಬಯಸ್ತೀಯ ಅಂದರೆ ದೇವ ಅಂದ, ಹೌದು ಬಯಸ್ತೇನೆ. ಏನು ಬಯಸ್ತೀಯ ಅಂದರೆ, ನಿಮ್ಮ ದುಡ್ಡು ದುಗ್ಗಾಣಿ ದಾನ ಧರ್ಮ ಎಲ್ಲ ನಿಮಗಾಗಿ, ನನಗೆ ಸಂತೋಷ ಕೊಡುವುದು ಯಾವುದು ಅಂದರೆ ಅವನಿಗೆ ಸಂತೋಷ ಅಂದರೆ ನಮ್ಮ ಉದ್ಧಾರ ಅವನಿಗೆ ಸಂತೋಷಕ್ಕೆ ಕಾರಣ. ಹಾಗಾದರೆ ಏನು ಕೊಟ್ಟರೆ ಸಂತೋಷ? ದಾಸರು ಸ್ಪಷ್ಟ ಹೇಳ್ತಾರೆ, ಮನವನಿತ್ತರೆ ತನ್ನ ನೀವನು. ನಮ್ಮ ಮನಸ್ಸನ್ನು ದೇವರಿಗೆ ಕೊಟ್ಟರೆ ದೇವರು ತನ್ನನ್ನೇ ತಾನು ಕೊಟ್ಟುಬಿಡ್ತಾನಂತೆ. ಬಹಳ ಜನ ಹೇಳಿದ್ದೆ ಇದು, ಅವಾಗ ಹೇಳಿದರು ಅದು ಬಹಳ ಕಷ್ಟ. ಬೆಳಗ್ಗಿಂದ ರಾತ್ರಿ ಪರ್ಯಂತ ದೇವರಲ್ಲೇ ಮನಸ್ಸಿಡೋದು ಕಷ್ಟ. ಬೇಕಾದರೆ ಉಪವಾಸ ಮಾಡ್ಬೋದು, ಏನು ಎಲ್ಲ ತಿಂಡಿ ಬಿಟ್ಟಿರೋದು ತಾನೇ, ಅಥವಾ ಇನ್ನೊಂದು ಮತ್ತೊಂದು ಕುಟ್ಟಿ ಬೀಸಿ ಎಲ್ಲ ಮಾಡಬಹುದಪ್ಪ. ಮನಸ್ಸು ನಾನ್ ಸ್ಟಾಪ್ ಆಗಿ ದೇವರಲ್ಲಿಡಬೇಕಾದ್ರೆ ಅದು ಸಾಧ್ಯ ಇಲ್ಲ, ಕಷ್ಟ ಆಗುತ್ತೆ. 2 ನಿಮಿಷ ಇಟ್ಟರೆ ಓಡಿ ಹೋಗುತ್ತೆ. ದೇವರಲ್ಲಿ ಮನಸ್ಸಿಡಲಿಕ್ಕೂ ನಮಗೆ ಟೈಮೇ ಇಲ್ಲ, ತುಂಬ ಕೆಲಸಗಳಿರುತ್ತೆ ಅಂತ. ಮನೆಯಲ್ಲಿದ್ದವರಿಗಾದರೂ ಆಫೀಸಲ್ಲಿದ್ದವರಿಗಾದರೂ ಕೆಲಸ ಅಂಬೋದು ಸಹಜ, ಹೌದು ತಾನೆ? ಸಮುದ್ರದ ತರಂಗಗಳೆಲ್ಲ ಕಡಿಮೆ ಆದ ಮೇಲೆ ಸ್ನಾನ ಮಾಡಬೇಕು ಅಂದುಕೊಂಡ್ರೆ ಹೇಗೋ ಹಾಗೆ ನಮ್ಮ ಕೆಲಸಗಳೆಲ್ಲ ಮುಗಿದ ಮೇಲೆ ದೇವರ ಚಿಂತನೆ ಮಾಡಬೇಕು ಅಂದರೆ ಇನ್ನು ಹೇಗಿರುತ್ತೆ? ನಮ್ಮ ಪ್ರಾಣ ಹೋದರೂ ಸಹ ಕರೀತಿರ್ತಾರೆ, ಸ್ವಲ್ಪ ಫೈಲಲ್ಲಿದೆ ನೋಡ್ಲಿಕ್ಕೆ ಹೇಳಿ ಅಂತ ಅಲ್ವಾ? ಬೇಕಾದ್ರೆ ಸತ್ತು ಹೋಗಲಿ, ನಮ್ಮ ಫೈಲಲ್ಲಿದೆ ಹೇಳಿ ಹೋಗಲಿ ಅಂತ ಅವಾಗಲೂ ಬೇಕಾದ್ರೆ ಬಂದು ಹೋಗಲಿ ಅಂತಾರೆ. ಅದರಿಂದ ಇದು ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರುತ್ತೆ. ನಾವೇ ಬುದ್ಧಿಯಿಂದ ಆಲೋಚನೆ ಮಾಡಿ ಇದು ಏನೇ ಇರಲಿ ಅವನಲ್ಲಿ ಮನಸ್ಸು ನಿಲ್ಲಿಸುವುದು ಪ್ರಧಾನ. ಆಂಗ್ಲದಲ್ಲಿ ಹೇಳಬೇಕಾದರೆ ನಾನ್ ಸ್ಟಾಪ್ ಮೆಂಟಲ್ ಕನೆಕ್ಟಿವಿಟಿ ವಿತ್ ಹಿಮ್. ಅವನ ಜೊತೆಗೆ
ಸದಾ ಕಾಲ ಮನಸ್ಸು ಬರಬೇಕು. ಅದನ್ನು ಅರಣ್ಯಕಾಚಾರ್ಯ ಹೇಳ್ತಾರೆ, ಏನ ಕೇನ ವಿಷೇಣ ಸಂತತಮಾದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತ. ಸಾಧನ ಅಂದರೆ ಏನು? ದೇವರಲ್ಲಿ ಎಡಬಿಡದೆ ಆದರಪೂರ್ವಕವಾಗಿ ಮನಸ್ಸು ನಿಲ್ಲಿಸುವುದೇ ಸಾಧನ. ಅದಕ್ಕೇನು ಬೇಕೋ ಅದು ಮಾಡಯ್ಯ ಅಂದರು. ಜಪ ಮಾಡಿದರೆ ನಿಲ್ಲುತ್ತಾ, ಪೂಜಾ ಮಾಡಿದರೆ ನಿಲ್ಲುತ್ತಾ, ಪಾರಾಯಣ ಮಾಡಿದರೆ ನಿಲ್ಲುತ್ತಾ, ಏನು ಮಾಡಿದರೆ ದೇವರಲ್ಲಿ ಸತತ ಮನಸ್ಸು ನಿಲ್ಲುತ್ತೋ ಅದು ಮಾಡು. ಹಾಗಾದರೆ ನಮ್ಮ ಜೀವನದ ಗುರಿ ಏನು? ದೇವರಲ್ಲಿ ಮನಸ್ಸು ಸತತ ನಿಲ್ಲಿಸೋದು. ಹಾಗಾದರೆ ಅಧಿಕ ಮಾಸದಲ್ಲಿ ಹೇಗೆ ಮಾಡಬೇಕು? ಅಧಿಕವಾಗಿ ಮಾಡಬೇಕು, ದೇವರಲ್ಲಿ ಮನಸ್ಸು ನಿಲ್ಲಿಸೋದು. ಅದು ದೇವರಿಗೆ ಬಹಳ ಪ್ರೀತಿಕರವಾದ್ದು. ಹಾಗಾದರೆ ಜಯಂತಿಯ ಉಪಾಖ್ಯಾನವನ್ನು ಯಾಕೆ ಹೇಳಲಿಕ್ಕೆ ಹೊರಟ್ರಿ? ಅಲ್ಲಿ ನಿಮಿ ಮಹಾರಾಜ ಕೇಳುತ್ತಾನೆ, ನನಗೆ ಭಾಗವತ ಧರ್ಮಗಳನ್ನು ಕುರಿತು ತಿಳಿಸಿಕೊಡಿ, ಭಾಗವತ ಧರ್ಮಗಳನ್ನು ತಿಳಿಸಿಕೊಡಿ ಅಂದಾಗ ಅವರಂತಾರೆ, ಸಾಮಾನ್ಯ ಭಾಗವತ ಕೇಳೋ ಕಾಲಕ್ಕೆ ಬರ್ತಾನೆ ಇರುತ್ತೆ ಭಾಗವತ ಧರ್ಮ ನಮ್ಮಲ್ಲಿರಬೇಕಾದ ಭಾಗವತ ಧರ್ಮಗಳು. ಧರ್ಮ ಅಂದರೂ ಗುಣ ಅಂದರೂ ಒಂದೇ. ನಮ್ಮಲ್ಲಿರುವ ಗುಣಗಳು ಅಂದರೂ ಧರ್ಮ ಅಂದರೂ ಒಂದೇ. ಹಾಗಾದರೆ ನಿಮಗೆ ಅರ್ಥ ಆಗಬೇಕಾದರೆ, ಯಾರಾದರೂ ಎದುರೇ ವ್ಯಕ್ತಿ, ಗೊತ್ತಿಲ್ಲದ ವ್ಯಕ್ತಿ, ಅವನ ಬಗ್ಗೆ ಪರಿಚಯ ಇಲ್ಲ, ಪಕ್ಕದವರು ಅವನ ಕುರಿತು ಮಾಡಿಕೊಡ್ತಾ ಇದ್ದಾರೆ ಪರಿಚಯ. ಇವನಿಂಥ ಒಳ್ಳೆ ಗುಣ ಇದೆ, ಹೀಗಿದೆ 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 ಇಂಥವ ಅಂತ ಅವರ ಫೀಡ್ ಪ್ರಕಾರ ಅವನು ನೋಡ್ತಾ ಇದ್ದೀರಾ, ಅವೆಲ್ಲ ಕಾಣುತ್ತಾ ಇದೆ. ಒಳ್ಳೆ ಒಳ್ಳೆ ಗುಣಗಳು ನಿಮಗೆ ಇಷ್ಟ ಆಗ್ತಾ ಇವೆ. ಇಷ್ಟ ಆದಾಗ ಯದ್ಯಪಿ ಅವರೇನು ಬಂದು ನಿಮ್ಮ ಸರಿ ಮಾತಾಡ್ತಾ ಇಲ್ಲ, ಎದುರಿಗಿದ್ದವ ನಿಮಗ ಅವರ ಒಳ್ಳೆ ಗುಣಗಳು ಕೇಳಿದ ಮೇಲೆ ನೀವೇ ಅವರ ಮಾತಾಡಬೇಕು ಅನ್ನಿಸ್ತಾ ಇದೆ. ಒಂದು ದಿವಸ ನೀವೇನು ಮಾಡ್ತೀರಾ, ಯಾವುದೋ ಒಂದು ನೆಪ ಇಟ್ಟುಕೊಂಡು ಅವ್ರ ಸರಿ ಮಾತಾಡಿ ಅವರ ಜೊತೆಗೆ ಸ್ನೇಹವನ್ನು ಬೆಳೆಸ್ತೀರಾ, ಹೌದಲ್ವೇ? ಒಳ್ಳೆ ಗುಣಗಳಿದ್ರೆ. ಅದೇ ಶಾಸ್ತ್ರ ಕೇಳ್ತಾ ಇದೆ, ಸ್ವಾಮಿ ನೀನಾಗಿ ನಮ್ಮ ಹತ್ರ ಬರಬೇಕಾದ್ರೆ ಏನು ಮಾಡಬೇಕು ಹೇಳು? ದೇವರಂದರು, ಇಷ್ಟೇನಯ್ಯ, ನನಗೆ ಯಾವ ಗುಣಗಳು ನಿಮ್ಮಲ್ಲಿ ಇದ್ದರೆ ನನಗಿಷ್ಟವೋ ನಿಮ್ಮಲ್ಲಿ ಆ ಗುಣಗಳು ಬೆಳೆಸಿಕೊಳ್ಳಿ. ಆ ಗುಣಗಳು ನಿಮ್ಮಲ್ಲಿ ಬೆಳೆದರೆ ನಾನಾಗಿ ನಿಮ್ಮ ಹತ್ರ ಬರ್ತೇನೆ, ಇಷ್ಟೇ, ಇನ್ನೇನೂ ಇಲ್ಲ. ಸಿಂಪಲ್ ಭಾಗವತ ಅಂದರೆ. ಅವಾಗಂದರು, ಎಷ್ಟು ಗುಣಗಳು ನಮ್ಮಲ್ಲಿದ್ದರೆ ದೇವರು ತಾನಾಗಿ ಬರ್ತಾನೆ ಅಂದರೆ ಪಟ್ಟಿ ಕೊಟ್ಟರು. 30 ಗುಣಗಳಿವೆ. ಆ 30 ಗುಣಗಳನ್ನು ನಾವು ಪಡೆಯುವ ರೀತಿ ಹೇಗೆ ಅಂದರೆ ಅಲ್ಲಿ ಹೇಳ್ತಾ ಬರ್ತಾರೆ. ನಮ್ಮ ಶರೀರದಲ್ಲಿ ಭಗವಂತ ಇದ್ದಾನೆ, ಅವನನ್ನು ಪ್ರಾರ್ಥನೆ ಮಾಡುತ್ತಾ ಬಂದರೆ, ಅಂದರೆ ಭಗವಂತ ಇದ್ದಾನಲ್ವ, ಆ ಭಗವಂತ ನಮ್ಮೊಳಗಿದ್ದು ಏನು ಮಾಡುತ್ತಿದ್ದಾನೆ? ಎಲ್ಲವನ್ನ ಕಂಟ್ರೋಲ್ ಮಾಡುತ್ತಾ ಇದ್ದಾನೆ. ನಮ್ಮಲ್ಲಿ ಏನಾಗಿದೆ, ದೇವರನ್ನು ನೋಡುವ ನೋಟ ಸರಿಯಾಗಿಲ್ಲ. ಇನ್ನು ಎಲಿಮೆಂಟರಿ ಸ್ಟೇಜಲ್ಲಿದ್ದೀವಿ. ದೇವರು ಅಂದುಕೊಳ್ಳೆ ನಮಗೊಂದು ಪ್ರತಿಮಾ ಬೇಕು, ದೇವರ ಪೆಟ್ಟಿಗೆ, ಚಿತ್ರಪಟ ಅಥವಾ ದೇವಸ್ಥಾನ, ಅಲ್ಲೇ ದೇವರನ್ನು ನೋಡುವ ಅಭ್ಯಾಸ ನಮ್ಮದಾಗಿಬಿಟ್ಟಿದೆ. ಒಂದು ಸಾಲಗ್ರಾಮ ಇರಬೇಕು, ಪ್ರತಿಮಾ ಇರಬೇಕು, ಹೊರಗಡೆ ದೇವರನ್ನು ನೋಡುವ ಅಭ್ಯಾಸ ನಮಗೆ. ಶ್ರೀನಿವಾಸನ ಹತ್ರ ಹೋದವು, ಸ್ವಾಮಿ ಅನುಗ್ರಹ ಮಾಡುವುದು. ದೇವರು ಅಂತಾರೆ, ಇಲ್ಲಿವರೆಗೂ ಯಾಕೆ ಬಂದೀಯ? ಯಾಕಪ್ಪ? ನಿನ್ನೊಳಗೆ ನಾನಿದ್ದೇನೆ. ದೇವರಿದ್ದಾರಾ ಇಲ್ವ? ನಮ್ಮಲ್ಲಿ ಇದ್ದೇ ಇದ್ದಾರೆ. ಒಂದು ವೇಳೆ ಇಲ್ಲ ಅಂದರೆ ನಾವು ಇಲ್ಲಿ ಕೂಡ್ಲಿಕ್ಕಾಗಲ್ಲ, ಹೊರಗೆ ಹಾಕ್ತಾರೆ ನಮ್ಮನ್ನು. 4 ಕಾಲು ಸವಾರಿ ಬಂದು ಕರ್ಕೊಂಡು ಹೋಗುತ್ತೆ ಅಲ್ವಾ? ಹಾಗಾದರೆ ದೇವರು ನಮ್ಮೊಳಗಿದ್ದಾರೆ. ನಮ್ಮೊಳಗೆ ದೇವರು ಇದ್ದಾರಲ್ವ, ಆತನಿಗೆ ಎಷ್ಟು ತಾಕತ್ತಿದೆ ಅಂದರೆ, ಶ್ರೀನಿವಾಸನಿಗೆ ಎಷ್ಟು ತಾಕತ್ತಿದೆಯೋ ಅಷ್ಟೇ ತಾಕತ್ತು ನಮ್ಮೊಳಗಿರೋ ದೇವರಿಗಿದೆ. ಇಲ್ಲಿ
ಏನು ತೊಂದರೆ ಬಂದಿದೆ, ಶ್ರೀನಿವಾಸನ ತಾಕತ್ತು ಚೂರು ಪರಿಚಯ ಇದೆ, ಆದ್ದರಿಂದ ಟಿಕೆಟ್ ಇಟ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮೊಳಗೆ ಇರುವ ದೇವರ ತಾಕತ್ತಿನ ಪರಿಚಯ ನಮಗಿಲ್ಲ, ಅದಕ್ಕೆ ಇಲ್ಲೇ ದೇವರಿದ್ರೂ ಒದ್ದಾಡ್ತಾ ಇದ್ದೀವಿ. ಹಾಗಾದರೆ ನಮಗೆ ಬಂದಿರತಕ್ಕಂಥ ಈ ಸಂಸಾರದ ಭಯವೇನಿದೆ, ಈ ಭಯವೆಲ್ಲ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ ಅದನ್ನು ಹೇಳ್ತಾ ಬರ್ತಾರೆ. ಆ ವಿಷಯವನ್ನೇ ದಾಸರಾಯರು ಹರಿಕಥಾಮೃತ ಸಾರದ ಪ್ರತಿಯೊಂದು ಪದ್ಯದಲ್ಲೂ ಹೇಳುತ್ತಾ ಬರ್ತಾರೆ. ಅಲ್ಲಿ ಭಾಗವತದಲ್ಲಿ ಹೇಳುತ್ತಾರೆ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯೇದಂ. ಹೇಳುತ್ತಾರೆ, ಭಯ ಎಂಬುದು ಜೀವರಾಶಿಗಳಿಗೆ ಸದಾ ಬರ್ತಾ ಇದೆ. ನಾನು ಹೇಗಿರಬೇಕು, ನಾಳೆ ಹೇಗಿರಬೇಕು, ನಾಳದ್ದು ಹೇಗೆ, ಇವತ್ತು ಹೇಗೆ, ಈ ಟೆನ್ಷನ್ ನಮಗೆ ಬರ್ತಾ ಇದೆ. ಉದ್ವಿಗ್ನ ಬುದ್ಧೇ ಅಸದಾತ್ಮ ಭಾವ ಅಂತ ಯಾವಾಗಲೂ ಟೆನ್ಷನ್ ಇರುತ್ತೆ ನಮಗೆ, ನಾನಾ ರೀತಿಯಾದ್ದು. ಈ ಭಯವೆಲ್ಲ ಹೋಗಬೇಕಾದರೆ ಏನು ಮಾಡಬೇಕು? ನಾವಂತೀವಿ, ನಮ್ಮ ಸ್ವಾಮಿಗಳ ಹತ್ರ ಹೋಗ್ತೀವಿ, ಅವರೊಂದು ಹಿಡಿ ಮಂತ್ರಾಕೃತಿ, ಒಂದು ತೆಂಗಿನಕಾಯಿ ಕೊಡ್ತಾರೆ, ಒಂದು ಸೇವಾ ಸೂತ್ರ ಏನೋ ಮಾಡ್ತೀವಿ, ಇಲ್ಲ ಅವರ ಅನುಗ್ರಹದಿಂದಲೇ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯ್ತಪ್ಪ, ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಕೂಡೋದ್ರೊಳಗೆ ಇನ್ನೊಂದು ಬಂದಿರುತ್ತೆ. ಯಾಕೆ? ನಮ್ಮ ಹಿಂದಿನ ಕರ್ಮ ಬೆಟ್ಟದಷ್ಟು ಕೂತಿದೆ. ಒಂದೊಂದು ಕರ್ಮ ಪ್ಯಾಕೆಟ್ ಓಪನ್ ಆಗ್ತಾ ಇದ್ದರೆ ಒಂದೊಂದು ದುಃಖ ಬರ್ತಾ ಇರುತ್ತೆ. ಹಾಗಾದರೆ ಸ್ವಾಮಿಗಳ ಹತ್ರ ಹೋಗಿ ಏನು ಕೇಳಬೇಕು? ಸ್ವಾಮಿ, ನಾ ಸಾಯೋ ಪರ್ಯಂತ ಯಾವ ಕಷ್ಟವಿಲ್ಲದೆ ಮಂತ್ರಾಕ್ಷತೆ ಕೊಡಿ ಅಂತ ಕೇಳ್ತೀವಿ. ಯಾವ ಸ್ವಾಮಿಗಳು ಕೊಡಲ್ಲ. ಅವರಂತಾರೆ, ನಮಗೆ ಕಷ್ಟ ಇದೆಯಪ್ಪ, ನಿಮ್ಗೆ ಕಷ್ಟ ಇದೆ, ನಾವೇನು ಮಾಡೋದು? ಅದಕ್ಕೆ ಕಷ್ಟವೇ ಇಲ್ಲದೆ ಹೋಗಬೇಕಾ? ಕಷ್ಟಕ್ಕೆ ಕಾರಣವಾದ ಪಾಪ ಇಲ್ಲದೆ ಹೋಗಬೇಕಾ? ಅದರಿಂದ ಬರುವ ಭಯ ಪೂರ್ಣವಾಗಿ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ಭಯ ಎಂಬುದು ಚೂರು ಇರಬಾರದು, ನಿರ್ಭಯವಾಗಿರಬೇಕಾದರೆ ಏನು ಮಾಡಬೇಕು ಅಂತಾರೆ. ಮನ್ಯೇ ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ಅಲ್ಲಿ ಹೇಳುತ್ತಾರೆ, ಅಯ್ಯ, ನಿನ್ನ ಹೃದಯದಲ್ಲಿ ದೇವರಿದ್ದಾರೆ, ನಿನ್ನ ಹೃದಯದಲ್ಲಿ ದೇವರಿದ್ದಾರೆ. ಅವನ ಕಡೆಗೆ ನೀನು ಮುಖ ಮಾಡದೇ ಇದ್ದರೆ ಪೂರ್ಣವಾಗಿ ನಿನ್ನ ಭಯ ಹೋಗಲ್ಲ. ಅಲ್ಲ, ಅದೇ ದೇವರೇ ಹೊರಗೆ ಶ್ರೀನಿವಾಸ, ನರಸಿಂಹ, ರಾಮಚಂದ್ರ ಎಲ್ಲ ರೂಪದಿಂದ ಇದ್ದಾನಲ್ಲ. ನಮಗೆ ನಮ್ಮ ಹೃದಯದಲ್ಲಿರುವ ದೇವರೇ ಯಾಕೆ ಬೇಕು? ಬೇಡ. ಹೊರಗಿರೋ ದೇವರ ರೂಪ ಸಾಕಲ್ಲ ಅಂದರೆ ಆ ದೇವರು ಹೇಳಿದ್ದೇನೆ ಹೇಳುತ್ತಾರೆ. ವಿಜಯದಾಸರು ತಾವು ಒಳ್ಳೆಯ ಬಿಂಬಮೂರ್ತಿ ಅಂದರೆ ನಮ್ಮ ಹೃದಯದಲ್ಲಿರುವ ದೇವರಿಗೆ ಒಂದು ಹೆಸರಿದೆ. ಏನು? ಬಿಂಬ. ಬಿಂಬ ಅಂತ ಹೆಸರು. ಆ ಬಿಂಬ ಮೂರ್ತಿಯನ್ನು ಚಿಂತನೆ ಮಾಡುವಾಗ ಹೊರಗಿರುವ ರೂಪದಿಂದ ದೇವರು ಬಂದು ಕೇಳುತ್ತಾನೆ. ಅದು ಯಾಕೆ? ಈ ರೂಪ ಬಿಟ್ಟು ಆ ರೂಪವನ್ನೇ ಚಿಂತನೆ ಮಾಡ್ತಿದ್ದೀಯಾ ಅಂತ. ಇದು ಸುಳಾದಿಯಲ್ಲಿ ಬರೀತಾರೆ. ಅವಾಗ ಹೇಳುತ್ತಾರೆ, ಸ್ವಾಮಿ, ನಿನ್ನ ರೂಪಗಳು ಎಷ್ಟಿವೆ? ಅನಂತ. ಒಂದೊಂದು ರೂಪವನ್ನು ಒಂದು ಕಲ್ಪ ಉಪಾಸನೆ ಮಾಡುತ್ತೇನೆ. ಅನಂತ ರೂಪಗಳನ್ನು ಉಪಾಸನೆ ಮಾಡಬೇಕು ಅಂದರೆ ಎಷ್ಟು ಕಲ್ಪಗಳು ಬೇಕು? ಅನಂತ ಕಲ್ಪಗಳು. ನಿನ್ನ ಅನಂತ ರೂಪಗಳನ್ನು ಉಪಾಸನೆ ಮಾಡಿದರೂ ನೀನೇ ಹೇಳಿದ ಮಾತು ಏನು? ಬಿಂಬಮೂರ್ತಿಯನ್ನು ಉಪಾಸನೆ ಮಾಡದಿದ್ದರೆ ನಾನು ಮೋಕ್ಷ ಕೊಡಲ್ಲ ಅಂತ ನೀನೇ ಹೇಳಿತ್ತು. ಆದ್ದರಿಂದ ನಿನ್ನ ಅಂದರೆ ನನ್ನ ಒಳಗಿರುವ ನಿನ್ನ ಸೂಕ್ಷ್ಮ ರೂಪ ಆ ಬಿಂಬ ಮೂರ್ತಿಯನ್ನು ನಾನು ಚಿಂತನೆ ಮಾಡುತ್ತಾ ಇದ್ದೇನೆ. ಇಲ್ಲಿಂದ ಬಿಡುಗಡೆ ಆಗಬೇಕು. ಮೋಕ್ಷ ಅಂದ್ರೇನು? ಬಿಡುಗಡೆ. ಈ ಸಂಸಾರದಿಂದ ಬಿಡುಗಡೆ ಆಗಿ ನಿನ್ನ ಹತ್ತಿರ ಬರಬೇಕಾದರೆ ಒಂದೇ ಒಂದು ಮಾರ್ಗ ಅಂದರೆ
ಹೃದಯದಲ್ಲಿರುವ ದೇವರ ಕಡೆ ಮುಖ ಮಾಡುವುದು. ಈಗ ನೋಡಿ, ಇಲ್ಲಿ ಪ್ರಧಾನ ಶ್ರೋತೃವರ್ಗ ಎಲ್ಲ ಕೊನೆ ಕೂತಿದ್ದಾರೆ. ಎಲ್ಲರೂ ಇವರೇ ಕೂತಿರ್ತಾರೆ. ನೋಡಿದ್ದೆ ನಾನು, ಇಲ್ಲೇ ವೃದ್ಧಾಶ್ರಮದವರು. ಹೌದಾ? ನಾನು ತುಂಬ ವರ್ಷಗಳಲ್ಲಿ ಬಂದಿದ್ದೆ, ಪ್ರವಚನಕ್ಕೆ ಬರ್ತಾ ಇದ್ದೆ. ಯಾರು ಚೂರು ಯೋಗ ನಿದ್ರೆಯಲ್ಲಿ ಇದ್ದಿರೋ ಚೋರು ಎದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಪಾಪ ವಯಸ್ಸಾಗಿರುತ್ತೆ, ಸುಸ್ತಾಗಿರುತ್ತೆ. ಎದ್ದಿದ್ರೆ ನನ್ನ ಮಾತು ನಿಮಗಾಗಿ ಹೇಳುತ್ತಾ ಇದ್ದೆ, ಇನ್ಯಾರಿಗೂ ಹೇಳುತ್ತಾ ಇಲ್ಲ. ನಿಮಗಾಗಿ ಹೇಳುತ್ತಾ ಇದ್ದೇನೆ, ನಮಗಾಗಿ ಹೇಳುತ್ತಾ ಇದ್ದೇನೆ. ಹೌದಾ? ಎಲ್ಲರಿಗೂ ಒಂದು ಕೊರಿತಾ ಇರುತ್ತೆ ತಲೆಯಲ್ಲಿ. ಏನಂತ? ನಮಗ್ಯಾರೂ ಇಲ್ಲ ಅಲ್ಲವೇ? ನಮಗ್ಯಾರೂ ಇಲ್ಲ. ಇಲ್ಲ, ಇದ್ದರೂ ಇಲ್ಲ. ಎರಡು ರೀತಿ ಇಲ್ಲ. ಇದ್ದಾರೆ, ಅವರ ಪಾಡಿಗೆ ಅವರು ಇದ್ದಾರೆ. ನಮಗೆ ಯಾರೂ ಇಲ್ಲ ಅನ್ನೋದು ಅಲ್ಲಿ ಎಲ್ಲ ಕಡೆ ಕಾಣುವಂಥ ದುಃಖ. ನಮಗೂ ಅಷ್ಟೇ, ಅವರು ಇಲ್ಲಿ ಸೇರಿಕೊಂಡದ್ದಕ್ಕೆ ಅವರನ್ನಂತ ಇದ್ದೀವಿ. ಮನೆಯಲ್ಲಿ ಕೂತಿದ್ರು ಇದೇ ದುಃಖ, ಹೊರಗಿದ್ರು ಇದೇ ದುಃಖ. ಹೌದಾ? ಅದಕ್ಕಂದ್ರು ಆ ದುಃಖ ಬೇಡ. ನಮಗಾಗಿ ಒಬ್ಬ ಸ್ವಾಮಿ ನಮ್ಮೊಳಗೇ ಇದ್ದಾನೆ. ಒಂದಲ್ಲ ಎರಡಲ್ಲ, ಅನಂತ ಜನ್ಮಗಳಿಂದ ನಮ್ಮೊಳಗೆ ಇದ್ದು ನಮ್ಮ ಆಗು ಹೋಗುಗಳನ್ನು ನೋಡಿಕೊಳ್ತಾ ಇರೋದೇ ಅವನು. ಇವಾಗ ಸದ್ಯಕ್ಕೆ ನಾವೇನು ಮಾಡಬೇಕು ಹೇಳಿ? ಪ್ರವಚನ ಕೇಳಿದ ಮೇಲೆ ಅಪ್ಪ ಒಳ್ಳೆ ಪ್ರವಚನ ಕೇಳಿದವು ಅಂತ ಹೋಗ್ಬೇಕಾ? ಅಥವಾ ಕೇಳಿದ್ದಕ್ಕೆ ನಮ್ಮ ಜೀವನದಲ್ಲಿ ಏನಾದರೂ ಲಾಭ ಇದೆಯಾ ಅಂದರೆ ಹೇಳ್ತಾ ಇದ್ದಾರೆ. ನೋಡಿ, ರಾಯರ ಹತ್ರ ಹೋಗ್ತೀವಿ, ರಾಯರ ಸುತ್ತು ಪ್ರದಕ್ಷಿಣೆ ಮಾಡುತ್ತೀವಿ, ಸ್ವಾಮಿ ನಮಗೆ ಬೇಕಾಗಿದ್ದು ಕೊಡಿ ಅಂತ ಕೇಳುತ್ತೀವಿ. ಎಲ್ಲಿಂದ ಕೊಡ್ತಾರವರು? ಎಲ್ಲಿಂದ ಕೊಡ್ತಿದ್ದಾರೆ ರಾಯರು? ಅದಕ್ಕೆ ಹೇಳ್ತಾ ಇದ್ದಾರೆ, ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮವಿಡಿಸಿಕೊಂಡು ರಾಘವೇಂದ್ರರನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ ರಾಘವೇಂದ್ರ ರೂಪಿ ಗೋಪಾಲ ವಿಠಲ. ರಾಯರ ಒಳಗೆ ಭಗವಂತ ಇದ್ದಾನಲ್ಲ, ಆತ ಎಲ್ಲರಿಗೂ ಅನುಗ್ರಹ ಮಾಡುತ್ತಿದ್ದಾನೆ ರಾಯರ ಮೂಲಕ. ರಾಯರಂತಾರೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ನಾನು ಸಾಲ್ವ್ ಮಾಡುತ್ತಾ ಇರೋದು ನನ್ನ ಹೃದಯದಲ್ಲಿರುವ ದೇವರ ಬಲದಿಂದ. ಅವಾಗ ನಾವೊಂದು, ಸ್ವಾಮಿ ನನಗೆ ಸಾಯೋ ಪರ್ಯಂತ ಎಲ್ಲ ತೊಂದರೆಗಳು ಹೋಗಬೇಕಾದರೆ ಏನು ಮಾಡಲಿ ಹೇಳಿ. ಅವಾಗಂದ್ರು, ನನ್ನ ಸುತ್ತು ಎಷ್ಟೊತ್ತು ಸುತ್ತಾಗ್ತೀಯ? ಅದಕ್ಕೆ ನಿನ್ನೊಳಗೆ ನಾನು ಹೇಗೆ ನನ್ನೊಳಗಿರುವ ದೇವರನ್ನು ನಂಬಿದ್ದಕ್ಕೆ ನನ್ನ ಕಷ್ಟ ಹೋಗುವುದಲ್ಲದೆ ಎಲ್ಲರ ಕಷ್ಟ ನಾನು ಕಳೀತಾ ಇದ್ದೇನಲ್ವ. ನೀನು ಎಲ್ಲರ ಕಷ್ಟ ಬೇಡ, ನಿನ್ನ ಕಷ್ಟ ಆದರೂ ನಿನಗೆ ಹೋಗಬೇಕಾದರೆ ನಿನ್ನೊಳಗಿರುವ ದೇವರನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡುವಂತಾರೆ. ಅದನ್ನೇ ದಾಸರಾಯರು ತುಂಬ ಸುಂದರವಾದ ಮಾತಿನಿಂದ ಹೇಳಿಕೊಡ್ತಾರೆ. ಪಾದುಕೆಯ ಕಂಟಕ ಸಿಕತ ಮೊದಲಾದವನು ದಿನ ಬಾಧಿಸವು, ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಹೃದೀಕಪನ ಮೂರ್ತಿ ಸಾದರದಿ ನೆನವವನು ಏನಪರಾಧಗಳ ಮಾಡಿದರು ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಇಲ್ಲಿ ಹೇಳ್ತಾ ಬರ್ತಾರೆ, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ. ಆ ಭಗವಂತನನ್ನು ನಾವು ಸ್ಮರಣೆ ಮಾಡುತ್ತಾ ಹೋದರೆ, ಯದ್ಯಪಿ ನಾವು ಹೋಗುವ ಮಾರ್ಗದಲ್ಲಿ ಕಲ್ಲು ಮುಳ್ಳು ತುಂಬ ಇದ್ದರೆ ನಡಿಲಿಕ್ಕಾಗಲ್ಲ, ಕಾಲೆಲ್ಲ ನೋವಾಗುತ್ತೆ. ಆದರೆ ಚಪ್ಪಲಿ ಹಾಕ್ಕೊಂಡವರಿಗೆ ಏನೂ ಅಡ್ಡಿ ಇಲ್ಲ. ಕಲ್ಲು ಮುಳ್ಳು ಯಾರಾದರೂ ಬಂದು ತೆಗಿಬೇಕು ಅಂತಿಲ್ಲ. ನಾವು ಚಪ್ಪಲಿ ಇಲ್ಲ ಅಂದಿದ್ರೆ ಕೇಳ್ತೀವಿ, ಸ್ವಲ್ಪ ಕಲ್ಲು ಮುಳ್ಳು ಬಳಿರಿಪ್ಪ, ಹೋಗ್ಲಿಕ್ಕಾಗತ್ತೆ ಅಂತ. ಇವಾಗ ಬೇಕಾಗಿಲ್ಲ, ಒಳ್ಳೆ ಚಪ್ಪಲಿ ಹಾಕ್ಕೊಂಡ್ರೆ ಅದು ಏನು ಬೇಕಾದರೂ ಇಲ್ಲಿ ನಡ್ಕೊಂಡು ಹೋಗ್ಬೋದು. ಅದನ್ನು ಹೇಳ್ತಾರೆ, ಆ ಕಲ್ಲು ಮುಳ್ಳು ಪಾದುಕೆಯ ಬಾಧಿಸವು, ನಮ್ಮ ಕಾಲನ್ನು ತೊಂದರೆ ಕೊಡುತ್ತೆ, ಹಾವಿಗೆ ಚಪ್ಪಲಿಗೆ ತೊಂದರೆ ಕೊಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ,
ಹೀಗಾಗಿ ನಾವು ಏನು ಮಾಡಬೇಕು? ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಋಷಿಕಪನ ಮೂರ್ತಿ ಸಾದರದಿ ನೆನೆಬವರು ಏನಪರಾಧಗಳ ಮಾಡಿದರು ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಅಂದರೆ ಇಲ್ಲಿ ಭಗವಂತನನ್ನ ಯಾವ ಶಬ್ದದಿಂದ ಕರೀತಾ ಇದ್ದಾರೆ ಅಂದರೆ ಹೃಷಿಕಪ. ಹೃಷಿಕಾನ್ ಪಾತೀತಿ ಹೃಷಿಕಪ. ಹೃಷಿಕಗಳು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ರಕ್ಷಣೆ ಮಾಡತಾನಾದ್ದರಿಂದ, ನಮ್ಮನ್ನು ರಕ್ಷಣೆ ಮಾಡತಾನಾದ್ದರಿಂದ ದೇವರನ್ನು ಹೃಷಿಕಪ ಅಂದರು. ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ಇರುವ ರೀತಿ ಹೇಗೆ, ಅವನನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ ಹೇಳ್ತಾರೆ, ಆ ಹೃದಯದಲ್ಲಿರುವ ಭಗವಂತ ಅವನೇ ನಮ್ಮ ಸಕಲೇಂದ್ರಿಯಗಳು, ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡುತ್ತಾ ಇದ್ದಾನೆ. ನಮ್ಮ ಮನಸ್ಸು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮಿಕ್ಕ ಶರೀರ ಎಲ್ಲ ದೇವರ ಅಧೀನ. ಬ್ರಹ್ಮದೇವರ ಹತ್ತಿರ ರುದ್ರದೇವರು ಬರುತ್ತಾರೆ. ತಲವಕಾರ ಉಪನಿಷತ್ತಿನಲ್ಲಿ ಬರುತ್ತೆ, ಅಯ್ಯ ಎಲ್ಲರ ಮನಸ್ಸು ನನ್ನ ಅಧೀನದಲ್ಲಿದೆ, ನನ್ನ ಮನಸ್ಸು ನಿಮ್ಮ ಅಧೀನದಲ್ಲಿದೆ. ನೀವು ಹೇಗೆ ಹೇಳಿದರೆ ಹಾಗೆ ಕೇಳುತ್ತೆ ನನ್ನ ಮನಸ್ಸು. ನನ್ನ ಮನಸ್ಸು ನನ್ನ ಅಧೀನದಲ್ಲಿಲ್ಲ. ರುದ್ರದೇವರು ಅಷ್ಟು ಹೇಳೋದು, ನನ್ನ ಮನಸ್ಸು ನನ್ನ ಅಧೀನದಲ್ಲಿಲ್ಲ. ನೀವು ನನ್ನ ಮನಸ್ಸಿನಲ್ಲಿದ್ದು ಅದನ್ನು ಹೇಗೆ ಓಡಿಸಿದರೆ ಹಾಗೆ ಓಡುತ್ತಾ ಇದೆ ನನ್ನ ಮನಸ್ಸು. ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲೇ ಇದೆಯಾ, ಬೇರೊಬ್ಬರ ಕಂಟ್ರೋಲಲ್ಲಿದೆಯಾ ಅಂತ ಪ್ರಶ್ನೆ. ಆವಾಗ ಬ್ರಹ್ಮದೇವರು ಹೇಳುತ್ತಾರೆ, ಎಲ್ಲರ ಮನಸ್ಸು, ನಿನ್ನ ಮನಸ್ಸು, ನನ್ನ ಮನಸ್ಸು ಸೇರಿ ಒಬ್ಬರ ಕೈಯಲ್ಲಿದೆ, ಅವನೇ ಭಗವಂತ ಶ್ರೀಹರಿ. ಅಲ್ಲ, ಮತ್ತೆ ಅವನ ಮನಸ್ಸು ಯಾರ ಕಂಟ್ರೋಲಲ್ಲಿದೆ? ಅವನ ಕಂಟ್ರೋಲಲ್ಲೇ. ಅವನ ಮನಸ್ಸು ಇನ್ಯಾರ ಕೈಯಲ್ಲಿಲ್ಲ, ಅವನ ಕೈಯಲ್ಲಿ ಎಲ್ಲರ ಮನಸ್ಸು, ಎಲ್ಲರ ಇಂದ್ರಿಯಗಳು ಅವನ ಹತೋಟಿಯಲ್ಲಿವೆ. ಅದಕ್ಕೆ ಭಗವಂತನನ್ನ ಹೃಷಿಕಪ ಅಂತ ಕರೆದು. ನಮಗೆ ನಿತ್ಯ ಬರುವಂಥ ತೊಂದರೆ ಯಾವುದು ಅಂದರೆ, ಅನೇಕ ತೊಂದರೆಗಳಿವೆ. ಅದರೊಳಗೆ ಒಂದು ತೊಂದರೆ ಯಾವುದು ಅಂದರೆ, ನಮ್ಮ ಇಂದ್ರಿಯಗಳು ನಮ್ಮ ಮಾತು ಕೇಳಲ್ಲ. ಮನಸ್ಸು ನಮ್ಮ ಮಾತು ಕೇಳಲ್ಲ, ಮಿಕ್ಕ ಇಂದ್ರಿಯಗಳು ನಮ್ಮ ಮಾತು ಕೇಳೋದೇ ಇಲ್ಲ. ನಮ್ಮ ಮಾತು ನಮ್ಮ ಇಂದ್ರಿಯಗಳು ಕೇಳಬೇಕಾದರೆ ನಮಗೆ ಮನಸ್ಸಿಗೆ ತಕ್ಕಂತೆ, ಮನಸ್ಸು ಒಳ್ಳೆ ಆಲೋಚನೆ ಮಾಡಬೇಕು, ಮನಸ್ಸಿಗೆ ತಕ್ಕಂತೆ ಇಂದ್ರಿಯಗಳು ಒಳ್ಳೆ ಹಾದಿಯಲ್ಲಿರಬೇಕಾದ್ರೆ ಏನು ಮಾಡಬೇಕು? ನಾವು ಏನೇನೋ ಮಾಡಲಿಕ್ಕೆ ಹೋಗ್ತೀವಿ, ಎಲ್ಲ ಕೆಲಸ ಮಾಡಲ್ಲ. ಅದಕ್ಕಂದ್ರೂ ಬಲ್ಬ್ ಇದೆ, ಅದು ಬೆಳಗಬೇಕಾದ್ರೆ ಏನು ಮಾಡಬೇಕು? ಸ್ವಿಚ್ ಹಾಕಬೇಕು. ಸ್ವಿಚ್ ನಮ್ಮ ಕೈಯಲ್ಲಿಲ್ಲ, ಇನ್ನೊಬ್ಬರ ಕಂಟ್ರೋಲಲ್ಲಿದೆ. ಇವಾಗ ಬಲ್ಬ್ ಬೀಳಬೇಕಾದ್ರೆ ಏನು ಮಾಡಬೇಕು? ಯಾರ ಕೈಯಲ್ಲಿ ಸ್ವಿಚ್ ಇದೆಯೋ ಅವರನ್ನು ಕೇಳಿಕೊಂಡ್ರೆ ಸ್ವಿಚ್ ಹಾಕ್ತಾರೆ, ಆವಾಗ ಬಲ್ಬ್ ಬೀಳುತ್ತೆ, ನಮ್ಮ ಕೆಲಸ ನಡೆಯುತ್ತೆ. ಅದಕ್ಕೆ ನಮ್ಮ ಮನಸ್ಸು ಮೊದಲುಕೊಂಡು ಎಲ್ಲ ಇಂದ್ರಿಯಗಳು ದೇವರ ಕಂಟ್ರೋಲಲ್ಲಿದೆ, ಸ್ವಿಚ್ ದೇವರ ಹತ್ರ ಇದೆ. ಅದಕ್ಕೆ ದಿನಾಗೂ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆತ ಸರಿಯಾಗಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುತ್ತಾನೆ. ಎಷ್ಟು ಸುಲಭವಾಗಿದೆ. ನಮಗೇನಾಗ್ತಾ ಇದೆ, ಒಳಗೆ ನಮ್ಮ ಬಾಡಿ ಒಳಗೆ ಏನು ಫೆನಾಮಿನಮ್ ಇದೆ, ನಡೆಯುವ ರೀತಿ ಅದು ಗೊತ್ತಿಲ್ಲದೆ, ನಮಗೆ ಸಾಧನೆ ಅಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡಿದ್ವಿ ಎಂಬ ಅಹಂಕಾರದಿಂದ ಕೊಡ್ತಾ ಇರುತ್ತೆ. ಒಂದು ಸಲ ನೋಡಿದರೆ ಮನಸ್ಸನ್ನು ದೇವರ ಕಡೆ ಎಷ್ಟು ಹೊತ್ತು ಇಡುತ್ತಾ ಇದ್ದೇವೆ ನೋಡಿ. ಪೂಜಾ ಮುಗಿದ ಮೇಲಾದರೂ ದೇವರ ಮೇಲೆ ಮನಸ್ಸು ಬಂದರೆ ಜಾಸ್ತಿ. ಪೂಜಾಕಾರಕ್ಕೆ ಸಾಲಗ್ರಾಮದ ಮೇಲೆ ಮನಸ್ಸಿರುತ್ತೆ, ಆ ಕೆಂಪಾಗಿ ಹೊಳೆಯುವ ತಾಮ್ರ ಪ್ರತಿಮೆ ಮೇಲೆ ಮನಸ್ಸಿರುತ್ತೆ. ಸಾಲಗ್ರಾಮಕ್ಕೆ ಗಂಧ ತುಳಸಿ ಎಲ್ಲ ಹಾಕ್ತಾ ಇರುತ್ತೀವಿ.
ಸಾಲಗ್ರಾಮದೊಳಗೆ ದೇವರಿದ್ದಾರೆ ಎಂಬುದು ಎಚ್ಚರ ಇರಲ್ಲ. ಪ್ರತಿಮಾದೊಳಗೆ ದೇವರಿದ್ದಾರೆ ಎಂಬುದು ಎಚ್ಚರ ಇರಲ್ಲ. ಕದಲದೇ ಇರುವ ಕಲ್ಲಿನಲ್ಲಿ ಕದಲುವ ದೇವರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಅದನ್ನು ನಾವು ನೆನೆಯೋದೇ ಇಲ್ಲ. ಅದನ್ನೇ ದಾಸರಂತಾರೆ, ಎಷ್ಟು ಹೊತ್ತು ಕಲ್ಲಿಗೆ ನೀರು ಹಾಕ್ತೀಯ, ಪ್ರತಿಮೆಗೆ ನೀರು ಹಾಕ್ತೀಯ, ಒಳಗಿರುವ ಸ್ವಾಮಿಯನ್ನು ಚಿಂತನೆ ಮಾಡುತ್ತಾ ಇಲ್ಲ. ಅದು ಮರೆತು, ಅದನ್ನು ನನ್ನ ಮಾತಲ್ಲ, ವಿಜಯದಾಸರು ಹೇಳುತ್ತಾರೆ, ಅಯ್ಯ ಇಷ್ಟು ಕಾಲ ನಿನ್ನ ಪೂಜಾ ಅಂತ ಹೆಸರಿಟ್ಟುಕೊಂಡು ಪ್ರತಿಮೆಗಳನ್ನು ಹೊತ್ತು ಹೊತ್ತು ದಣಿದೆನು. ಆ ಪ್ರತಿಮೆಗಳನ್ನು ಹೊತ್ತುಕೊಂಡು ಒಂದು ಶಬ್ದ ಪ್ರಯೋಗ ಮಾಡುತ್ತಾರೆ, ಕತ್ತೆಯಂತೆ. ಕತ್ತೆ ಥರ ಎಲ್ಲ ನಿಂದೇ ಪ್ರತಿಮಾ ಹೊತ್ತುಕೊಂಡು ತಿರುಗಿದೆ. ನಿನ್ನ ಕಡೆ ಮುಖ ಮಾಡಿಲ್ಲ, ಪ್ರತಿಮೆ ಕಡೆ ಮುಖ ಮಾಡಿದೆ. ಸ್ವಲ್ಪ ನಿಮಗೆ ಅರ್ಥ ಆಗಬೇಕಾದರೆ, ಯಾರೋ ನಿಮ್ಮ ಭಕ್ತರು ಅಂತವರಿಗೆ ಒಳ್ಳೆ ಬಿರುದು, ನಿಮ್ಮನ್ನು ಕರೆದರು, ಆವಾಹಯಾಮಿ ಅಂದರು. ನೀವು ಅಲ್ಲಿ ಹೋದ್ರಪ್ಪ. ಅವ್ರ ಮನೆಗೆ ಹೋದರೆ ಆಸನಂ ಸಮರ್ಪಯಾಮಿ ಅಂದರೆ ನೀವು ಕೂತಿದ್ದೀರ. ಅವರೇನು ಮಾಡಿದ್ದು, ನಿಮ್ಮದೇ ಬಂಗಾರದ ಪ್ರತಿಮೆ ಮಾಡಿಸಿದ್ದಾರೆ. ಆ ಪ್ರತಿಮೆಗೆ ಅಭಿಷೇಕ ಮಾಡುತ್ತಾರೆ, ನಿಮ್ಮ ಕಡೆ ನೋಡುತ್ತಾ ಇಲ್ಲ. ಆವಾಹಯಾಮಿ ಅಂತಾರೆ, ಪ್ರತಿಮೆಗೆ ಮಂತ್ರಾಕ್ಷತೆ ಹಾಕ್ತಾರೆ. ನಂತರ ನೀವೇನು ನಿಮ್ಮ ಪೂಜೆ ಆಗುತ್ತೆ ಅಂತಲ್ಲಿ ಬಂದು ಕೂತಿದ್ದೀರಾ. ನಡೆದದ್ದು ಪೂಜೆ ಯಾವುದಕ್ಕೆ? ನಿಮ್ಮ ಪ್ರತಿಮೆಗೆ ಆಗ್ತಾ ಇದೆ. ಅವರು ದೃಷ್ಟಿ ಎಲ್ಲಿಟ್ಟಿದ್ದಾರೆ? ಪ್ರತಿಮೆ ಮೇಲೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೊಳೆಯುತ್ತಾ ಇದೆ, ಎಷ್ಟು ಚೆನ್ನಾಗಿದೆ ಪ್ರತಿಮೆ, ಅದು ಮೂಗು ಹೇಗಿದೆ, ಅದು ಹೇಗಿದೆ ಎಲ್ಲ ನೋಡ್ತಿದ್ದಾರೆ. ನಿಮ್ಮ ಕಡೆ ನೋಡುತ್ತಾನೇ ಇಲ್ಲ. ಪ್ರತಿಮೆಗೆ ಧೂಪಾರತಿ ಮಾಡಿದರು, ಪ್ರತಿಮೆಗೆ ಗಂಧ ಹಚ್ಚಿದರು, ಪ್ರತಿಮೆಗೆ ಎಲ್ಲ ಮಾಡಿದರು, ನೈವೇದ್ಯವು ಪ್ರತಿಮೆಗೆ ಕೊಟ್ಟರು. ಆರತಿಯು ಅದಕ್ಕೆ ಮಾಡುತ್ತಾ ನಾನಾ ಆರತಿ ನಾನಾ ರೀತಿಯಲ್ಲಿ ಕೆಲವರು ಸ್ಟೈಲ್ ಮಾಡ್ತಾ ಇರ್ತಾರಲ್ಲ, ಹೀಗೆ ತಿರುಗಿಸಿ ಎಲ್ಲ ಮಾಡೋದೆಲ್ಲ ಮಾಡಿದರು. ಆ ಮಾಡೋ ಕಾಲಕ್ಕೆ ಅವ್ರ ತಲೆಯಲ್ಲಿತ್ತು, ನಾನಿಷ್ಟು ಚೆನ್ನಾಗಿ ಆರತಿ ಮಾಡಿದ್ದು ಪಕ್ಕದವ್ರು ನೋಡಿದ್ರಾ ಇಲ್ವಾ ಅಂತ ಅಲ್ಲವೇ? ಅದಕ್ಕೆ ಫೋಟೋಗಳು ಎಲ್ಲ ಮುಗಿತಪ್ಪ. ಕೊನೆಗೆ ನಿಮ್ಮ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿದರು, ಯಥಾಸ್ಥಾನ ಉದ್ವಾಸಯಾಮಿ ಅಂತ. ಪೂಜೆ ಯಾರದ್ದಾಯಿತು? ನಿಮ್ದ? ನಿಮ್ಮ ಪ್ರತಿಮೆದ? ಅವರಿಗೆ ಕೀರ್ತಿ ಬಂತು, ನಿಮ್ಮ ಭಕ್ತರು ಅಂತ. ಕೀರ್ತಿ ಏನು ಬರಬೇಕಾಗಿತ್ತು? ನಿಮ್ಮ ಪ್ರತಿಮೆಯ ಭಕ್ತರು ಅಂತ ಬರಬೇಕಾಗಿತ್ತು. ನಿಮ್ಮ ಭಕ್ತರಲ್ಲ ಅವರು, ನಿಮ್ಮ ಪ್ರತಿಮೆ ಭಕ್ತರಷ್ಟೇ. ನಿಮ್ಮನ್ನು ನೆನೀತಾನೇ ಇಲ್ಲ. ನಮ್ಮ ಪಾಡು ಹೀಗಾಗಿದೆ. ಹೌದಾ? ಜಪಕಾಲಕ್ಕೂ ಮನಸ್ಸು ಮಾರ್ಕಟ್ಟಲ್ಲಿರುತ್ತೆ, ಬಾಯಿಯಿಂದ ಶಬ್ದ ಬರ್ತಾ ಇರುತ್ತೆ. ಪಾರಾಯಣ ಕಾಲಕ್ಕೂ ಅಷ್ಟೇ. ಅದಕ್ಕಂದು ಹೃದಯದಲ್ಲಿರುವ ದೇವರನ್ನು ಒಂದು ಸಲ ದಿನಕ್ಕೆ ಅಪ್ಲಿಕೇಶನ್ ಹಾಕೋಣ. ನನ್ನೊಳಗೆ ನೀನಿದ್ದೀಯ ಹೇಳ್ತಾ ಇದ್ದಾರೆ. ಅದನ್ನು ಕಂಡವರೂ ಇದ್ದಾರೆ. ಜಗನ್ನಾಥದಾಸರ ಕುರಿತು ಗುರು ಶ್ರೀಶ ವಿಠಲರು ಹೇಳುತ್ತಾರೆ, ಅವರ ಶರೀರದಲ್ಲಿ ಆಪಾದ ಮೌಳಿ ಪರ್ಯಂತ, ಅಂದರೆ ಪಾದದಿಂದ ತಲೆವರೆಗೂ ಯಾರ್ಯಾರು ದೇವತೆಗಳಿದ್ದಾರೆ ಆ ದೇವತೆಗಳನ್ನು ದಾಸರಾಯರು ನೋಡುತ್ತಿದ್ದಾರಂತೆ. ಎಲ್ಲಿ? ತಮ್ಮ ಶರೀರದೊಳಗಿರುವ ದೇವತೆಗಳನ್ನು. ಆ ದೇವತೆಗಳ ಒಳಗೆ ದೇವರನ್ನು ನೋಡ್ತಿದ್ದಾರಂತೆ. ಆ ದೇವರು ದೇವತೆಗಳ ಮೂಲಕ ಮಾಡಿಸುವ ವ್ಯಾಪಾರವನ್ನು ನೋಡುತ್ತಿದ್ದಾರಂತೆ. ಈ ಹಂತದಲ್ಲಿ ಜಗನ್ನಾಥದಾಸರು ಇದ್ದು ಬರೆದ ಗ್ರಂಥ ಹರಿಕಥಾಮೃತ ಸಾರ ಅಲ್ಲವೇ? ಹಾಗಾದರೆ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನಲ್ಲ, ನಿತ್ಯ ರಾತ್ರಿ ಮಲಗುವಾಗ ಸ್ವಲ್ಪ 1-2 ನಿಮಿಷ ಅವನಿಗಾಗಿ ಇಡೋಣ. ವಿಜಯದಾಸರು ಹೇಳುತ್ತಾರೆ, ದೀನನಾಗಿ 1 ನಿಮಿಷ ಧ್ಯಾನ ಮಾಡಲು ಶ್ರೀನಿವಾಸ ವಿಜಯ ವಿಠಲ ಒಲಿವಾಹ ಅಂತ. ನಾವು ಮೊಬೈಲಿಗೆ 8 ತಾಸು ಕೊಡ್ತಿರ್ತೀವಿ, ಅದರ ಮುಂದೆ ಇರ್ತೀವಿ. ಹೌದು ತಾನೆ? 1 ನಿಮಿಷ ಎಲ್ಲ ಬಿಟ್ಟು ಅವನ ಕಡೆ ಮನಸ್ಸನ್ನಿಟ್ಟು ಧ್ಯಾನ ಮಾಡಿದರೆ, ಆಚಾರ್ಯರು ಹೇಳ್ತಾರೆ, ಮಧ್ವಾಚಾರ್ಯರು, ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹಿ ಅಘಂ ಆಶು ಲಯಂ ವ್ರಜತಿ.
ಯತತೋಪಿ ದೇವರ ಪಾದವನ್ನು ಸ್ಮರಣೆ ಮಾಡೋದಲ್ಲ, ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಸಹ ಎಲ್ಲ ಪಾಪ ನಾಶ ಆಗಿಬಿಡುತ್ತೆ ಅಂತ. ಅದಕ್ಕೆ ದೇವರಲ್ಲಿ ಸ್ಮರಣೆ ಮಾಡೋಣ. ಸ್ವಾಮಿ, ನನ್ನೊಳಗೆ ಇದ್ದೀಯ, ನನ್ನ ಮನಸ್ಸು ನಿನ್ನ ಕಡೆ ಬರುವಂತೆ ನೀನೇ ಮಾಡಬೇಕು, ನನ್ನ ಇಂದ್ರಿಯಗಳು ನಿನ್ನ ಸೇವೆ ಮಾಡುವಂತೆ ಮಾಡಯ್ಯ ಅಂತ ಎಲ್ಲಿ ಪ್ರಾರ್ಥನೆ. ಇಷ್ಟು ಕಾಲ ದೇವರು ಅಂದರೆ ಪ್ರಾರ್ಥನೆ ಎಲ್ಲಿ ಮಾಡ್ತಿದ್ದೀವಿ? ಪ್ರತಿಮಾದೊಳಗಿರುವ ದೇವರ ಕಡೆ ಮನಸ್ಸಿಟ್ಟು ಮಾಡುತ್ತಿದ್ದೀವಿ, ಹೌದು ತಾನೆ? ಅದಕ್ಕೆ ಇನ್ನು ಮೇಲೆ ನಮ್ಮ ಹೃದಯದಲ್ಲೇ ದೇವರಿದ್ದಾರೆ ಅಂತ ಆಂಗ್ಲದಲ್ಲಿ ಹೇಳಬೇಕಾದ್ರೆ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್. ಹೀ ಈಸ್ ದೇರ್, ಅವನಿದ್ದಾನೆ. ಅವನ ಕಡೆ ಮನಸ್ಸಿಟ್ಟು ಪ್ರಶಾಂತವಾಗಿ ಅಪ್ಲಿಕೇಶನ್ ಹಾಕ್ತಾ ಬನ್ನಿ. ಜೊತೆಗೆ ನಿಮ್ಮದೆಲ್ಲ ಅಪ್ಲಿಕೇಶನ್ ಹಾಕಿ, ಅಯ್ಯ ನನಗೆ ಈ ಕೆಲಸ ಮಾಡಲಿಕ್ಕೆ ಹೋದೆ, ಅದಾಗಿಲ್ಲ, ಇದಾಗಿಲ್ಲ, ಏನೇನು ಇದೆಯಲ್ಲ ಎಲ್ಲ ಅವನ ಮುಂದೆ ಹೇಳಿಕೊಳ್ಳಿ. ಬೆಳಗ್ಗೆದ್ದು ಸಂಕಲ್ಪ ಮಾಡಿ ಅವನ ಮುಂದೆ ಇಡಿ. ಅಪ್ಪ, ಇವತ್ತಿದು ಮಾಡ್ಬೇಕು ಅನ್ಕೊತಾ ಇದ್ದೀನಿ, ಇದು ಮಾಡಬೇಕು ಅನ್ಕೊತಾ ಇದ್ದೀನಿ. ಅದಕ್ಕೆ ಕೊನೆಗೆ ಅಪ್ಲಿಕೇಶನ್ ಹಾಕಿದ ಕಾಲಕ್ಕೆ ಲಾಸ್ಟ್ ಸೆಂಟೆನ್ಸ್ ಏನಿರುತ್ತೆ? ಪ್ಲೀಸ್ ಡೂ ದಿ ನೀಡ್ಫುಲ್. ದೇವರ ಮುಂದೆ ಅದೇ ಇಡೋಣ. ಸ್ವಾಮಿ ಪ್ಲೀಸ್ ಡೂ ದಿ ನೀಡ್ಫುಲ್ ಅಂತ ದೇವರ ಮುಂದೆ ಹಾಕಿದರೆ ಇವರೆಲ್ಲರೂ ಹಾಗೆ ಹಾಕಿದವರೇ. ಅದಕ್ಕೆ ಅವರೆಲ್ಲರ ಕೆಲಸ ಆಗೋದಲ್ಲದೆ ಅವರು ನಮ್ಮ ಕೆಲಸವೂ ಮಾಡಿಕೊಡುವಷ್ಟು ತಾಕತ್ತು ದೇವರಿಗೆ ಕೊಟ್ಟ. ಮತ್ತು ನಮಗೆ ಆಗಬಾರಲ್ಲ, ನಾವೆಲ್ಲ ಬರೀ ವೈರ್, ಹೌದು, ಆದರೆ ಅವನು ಪವರ್. ನೋಡಿ, ವೈರ್ ಇದ್ದರೆ, ಪವರ್ ಇಲ್ಲದೆ ವೈರ್ ಇದ್ದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಅಲ್ವಾ? ಅದನ್ನು ಕಾಲಿಲ್ಲಿ ತುಳಿತಾರೆ, ಕೈಯಲ್ಲಿ ಮುಡುತ್ತಾರೆ. ಇನ್ನು ಆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ ಅದರ ಮೇಲೆ ಕೂತ್ಕೊಂಡು ಟೀ ಕಾಫಿ ಎಲ್ಲ ಕುಡಿತಿರ್ತಾರೆ. ಅವರೇ ನಮ್ಮವರಾಗಲಿ ಅವರೇ ಆಗಲಿ ಒಳಗೆ ಎಲೆಕ್ಟ್ರಿಸಿಟಿ ಇದೆ ಅಂತ ಗೊತ್ತಾದರೆ ತಂಟೆಗೆ ಹೋಗ್ತಾರ, ಹಾರಿ ಬಿಡ್ತಾರ ಆಚೆ ಕಡೆಗೆ. ಹಾಗೆ ನಾವು ವೈರ್ ಥರ ಆದರೆ ನಮ್ಮೊಳಗೆ ಭಗವಂತನ ಪವರ್ ಸರಿಯಾಗಿ ಬರಲಿಲ್ಲ ಅಂದರೆ ಎಲ್ಲ ನಮ್ಮ ಪಾಡು ಕೆಳಗೆ ಬಿದ್ದ ವೈರ್ ಅಂತ ಇರುತ್ತೆ. ಒಂದು ಸಲ ಅಲ್ಲಿ ಕನೆಕ್ಷನ್ ಶುರು ಆಯಿತಾ ಯಾವ ತೊಂದರೆಗಳು ನಮ್ಮ ತಂಟೆಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಹೇಳ್ತಾರೆ, ಎಲ್ಲಿ ಭಯಗಳು ಹರಿಯಬಲ್ಲ ಭಕುತರಿಗೆ ಇಲ್ಲವೂ ಕಾಣೋ ಎಂದಿಗಾದರೂ ಮರುಳೆ. ಒಳಗೆ ಭಗವಂತ ತನ್ನ ಶಕ್ತಿಯನ್ನು ತೋರ್ಲಿಕ್ಕೆ ಶುರು ಮಾಡಿದರೆ ಎಲ್ಲ ತೊಂದರೆಗಳು ಹೋಗುತ್ತೆ, ಹೌದಾ? ಅದಕ್ಕೆ ಹೇಳ್ತಾರೆ, ನಮ್ಮ ಹೃದಯದಲ್ಲಿರುವ ಭಗವಂತನನ್ನು ಚಿಂತನೆ ಮಾಡೋಣ. ಆವಾಗ ಪ್ರಶ್ನೆ, ನೀವೇನು ಹೇಳಿದ್ದೀರಾ, ನಮ್ಮ ಹೃದಯದಲ್ಲಿರುವ ದೇವರ ಚಿಂತನೆ ಮಾಡಬೇಕು ಅಂದರೆ ನಮಗೆ ಹೃದಯದಲ್ಲಿ ಕಲ್ಪನೆ, ಪಿಕ್ಚರೈಸೇಷನ್ ಹೇಗೆ ಮಾಡಿಕೋಬೇಕು, ಹೇಗಿದ್ದಾನೆ ಅದನ್ನು ನಮಗೆ ಪರಿಚಯ ಮಾಡಿಕೊಡಿ ಅಂದರೆ ದಾಸರಾಯರು ಅದನ್ನು ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಹೃದಯದಲ್ಲಿ ವಿಶೇಷವಾಗಿ ನಮ್ಮ ಶರೀರದಲ್ಲಿ ನಾಡಿಗಳಿವೆ. ನಾಡಿಗಳು ಅಂತ ತುಂಬ ಇವೆ. ಅದರಲ್ಲಿ ಪ್ರಧಾನವಾದ ನಾಡಿ ಒಂದಿದೆ. ನಮ್ಮ ಹೊಕ್ಕಳು ಕೆಳಗಿನಿಂದ ಶಿರಸ್ಸಿನ ಪರ್ಯಂತ, ಹೊಕ್ಕಳಡಿವಿಡಿದು ಶಿರಪರ್ಯಂತ ಒಂದೇ ವ್ಯಾಪಿಸಿ ಇಪ್ಪುದು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅದನ್ನು ಸುಷುಮ್ನಾ ನಾಡಿ. ಸರಿ, ಅದೊಂದು ಪೈಪ್ ಥರ ಇದ್ದರೆ, ನಾಡಿ ಅಂದರೆ ಪೈಪ್ ಥರ ಇದ್ದರೆ ಅದರ ಡಯಾಮೀಟರ್ ಎಷ್ಟು ಅಂತ, ಥಿಕ್ನೆಸ್, ರೇಡಿಯಸ್ ಆರ್ ಡಯಾಮೀಟರ್ ಎಷ್ಟು ಅಂದರೆ, ಕೇಶ ಸಾಸಿರ ಭಾಗಗೈಸಲು ಎನಿತಿಹುದು ಅನಿತಿಹ ಸುಷುಮ್ನದಿ ಅಂದರು. ನಮ್ಮ ತಲೆ ಮೇಲೆ ಕೂದಲನ್ನು 1000 ಭಾಗ ಮಾಡಿದರೆ ಅದರಲ್ಲಿ ಒಂದನ್ನು ತೆಗೆದರೆ ಅಷ್ಟು ಥಿಕ್ಕಾಗಿರುತ್ತೆ ನಮ್ಮ ಸುಷುಮ್ನಾ ನಾಡಿ. ಅದು ಬುಡದಿಂದ ಮೇಲಕ್ಕೆ ಬರುತ್ತಾ ಬ್ರ್ಯಾಂಚ್ ಆಗ್ತಾ ಹೋಗುತ್ತೆ, ಬ್ರ್ಯಾಂಚಸ್ ಆಗಿ ಡಿವೈಡ್ ಆಗುತ್ತೆ. ಅದು 72,000 ಡಿವೈಡ್ ಆಗುತ್ತೆ. ಹಾಗಾದರೆ 72,000 ನಾಡಿಯ ಥಿಕ್ನೆಸ್ ಎಷ್ಟಿರಬೇಕು?
ಅನಿಮ್ಯಾಜಿನೇಬಲ್, ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಡಾಕ್ಟರ್ಸ್ ಅಂತಾರೆ ಇವೆಲ್ಲ ನಾಡಿಗಳಿವೆ ಅಂತೀರಿ, 72,000, ನಾವು 8 ಸಲ ಆಪರೇಷನ್ ಮಾಡಿದ್ರು ಕಾಣಿಸಿಲ್ಲ ಅಂದರೆ ಅದು ತೇಜೋಮಯ ನಾಡಿಗಳು. ಇವರಿಗೆ ಕಾಣಿಸೋದು ಈ ಧಮನಿಗಳು, ಸಿರೆಗಳು, ಹೌದು ತಾನೇ? ನಾಡಿಗಳು ಬೇರೆ. ಹಾಗೆ ಆ ಒಂದು ಸಣ್ಣಕ್ಕೆ ನಾಡಿ ಬರ್ತಾ ಇದೆ. ಆ ನಾಡಿ ನಮ್ಮ ಹೃದಯಕ್ಕೆ ಬರುವಾಗ ಹೃದಯ ಪ್ರಾಂತದಲ್ಲಿ ಹೇಗೆ ಹೂವಿನ ಸರದಲ್ಲಿ ಆ ಹೂವಿನ ಮಧ್ಯೆ ದಾರ ಹೋಗ್ತಾ ಇರುತ್ತೋ ಹಾಗೆ ನಮ್ಮ ಹೃದಯದಲ್ಲಿ ಕಮಲ, ಅದರ ಮಧ್ಯೆ ಸುಷುಮ್ನಾ ನಾಡಿ ಮೇಲಕ್ಕೆ ಹೋಗ್ತಾ ಇದೆ. ಹೂವಿನ ಸರ ಇದ್ದಂತೆ ಹೊಕ್ಕಳಡಿಯಿಂದ ಶಿರಸ್ಸಿನ ಪರ್ಯಂತ ಕೆಲವು ಹೂಗಳು ನಿಂತಿವೆ, ಕಮಲಗಳು. ಅಲ್ಲಿ ಭಗವಂತ ನಿಂತಿದ್ದಾನೆ. ನಮ್ಮ ಹೃದಯದಲ್ಲಿ ಕಮಲ, ಆ ಕಮಲದೊಳಗೆ ಭಗವಂತ ಇದ್ದಾನೆ. ನಾವು ಎಲ್ಲಿದ್ದೇವೆ ಅಂತ ಮತ್ತೂ ಹೇಳ್ತಾರೆ. ಮೂಲೇಶನ ಪಾದ ಮೂಲದಲಿಪ್ಪ ಪವನನ ಪಾದ ಮೂಲದಲ್ಲಿ. ನಮ್ಮ ಹೃದಯ ಕಮಲ ಅದು ಯಾವಾಗೂ ಹೀಗೆ ಮೇಲೆ ಇರಲ್ಲ, ಮುದುಡಿಕೊಂಡು ಕಳಕ್ಕಿರುತ್ತೆ. ಯಾವಾಗ ನೀವು ಮಂತ್ರಪುಷ್ಪ ಹೇಳೋ ಕಾಲಕ್ಕೆ ಒಂದು ಮಂತ್ರ ಹೇಳ್ತೀರಾ, ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ. ಹೌದಾ? ಇದು ಹೇಳೋ ಕಾಲಕ್ಕೆ ಹೃದಯದಲ್ಲಿ ಜ್ವಾಲಮಾಲಾಕುಲಂಭಾತಿ ವಿಶ್ವಸ್ಯಾಯತನಂ ಮಹತ್. ನಮ್ಮ ಹೃದಯದಲ್ಲಿ ಬೆಂಕಿ ಬರುತ್ತಾ ಇದೆ. ಅಲ್ಲಿ ವಿಶೇಷವಾಗಿ ನಮ್ಮ ಹೃದಯದಲ್ಲಿ ಕಮಲ ಅಧೋಮುಖವಾಗಿದೆ ಅಂತ ಮಂತ್ರ ಹೇಳುತ್ತೆ. ಅದರಲ್ಲಿ ಆ ಕಮಲದೊಳಗೆ ಬೆಂಕಿ ಬರುತ್ತಾ ಇದೆ ಅಂತ ಹೇಳ್ತಾರೆ. ಹೇಗೆ ಬೆಂಕಿ ಅಂದರೆ ನಿಮಗೆ ಈ ವೆಲ್ಡಿಂಗ್ ಮಾಡೋ ಟಾರ್ಚಿಂದ ಫ್ಲೇಮ್ ಬರ್ತಾ ಇರುತ್ತೆ, ಬ್ಲೂ ಫ್ಲೇಮ್ ಬರ್ತಾ ಇರುತ್ತೆ. ಅದೇ ಥರ ಇಲ್ಲಿ ಎಲ್ಲೋ ಕಲರ್ ಫ್ಲೇಮ್ ಬರ್ತಾ ಇರುತ್ತೆ. ಪೀತ ಭಸ್ವತ್ಯನೂಪಮ, ಒಳ್ಳೆ ಸಣ್ಣಕ್ಕಿರುವಂಥ ದೀಪದ ಶಿಖೆಯಂತೆ ಬರುವ ಅಗ್ನಿ ಇದೆ. ತಸ್ಯಾಹ ಶಿಖಾಯಾಹ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ನಮ್ಮ ಹೃದಯದಲ್ಲೇ ಆ ಕಮಲದಲ್ಲೇ ಆ ಅಗ್ನಿಯ ಮಧ್ಯದ ಅಗ್ನಿಶಿಖೆ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ. ಸ ಬ್ರಹ್ಮ ಸ ಶಿವ ಸ ಹರಿಸೇಂದ್ರ ಸೋಕ್ಷರ ಪರಮಸ್ವರ. ಅವನೇ ನಮ್ಮ ಹೃದಯದಲ್ಲಿದ್ದಾನೆ ಅಂತ ಇಷ್ಟು ಮಂತ್ರ ಹೇಳುತ್ತೆ. ಆ ಮಂತ್ರವನ್ನು ದಿನಾಗೂ ನಾವು ಹೇಳುತ್ತೀವಿ, ಅರ್ಥ ಗೊತ್ತಿರಲ್ಲ. ನಮ್ಮಲ್ಲಿ ದುರಂತ ಅದೇ. ಉಪನಯನ ಕಾಲಕ್ಕೆ ರಾಯರ ಸ್ತೋತ್ರ ವಾಯುಸ್ತುತಿ ಹೇಳಿಕೊಡ್ತಾರೆ. ಆಚಾರನ ಕೇಳ್ತಾರೆ, ಇವರು ಅರ್ಥ ಹೇಳ್ತೀರಾ, ಮುಂದೆ ಅರ್ಥ ಆಗುತ್ತೆ ಅಂತ. ಆ ಮುಂದೆ ಅನ್ನೋದು ಯಾವಾಗ ಅಂತ ಅಲ್ವೇ? ನಾನು ಸುಮ್ಮನೆ ಹೇಳುತ್ತಾ ಇಲ್ಲ. ಎಷ್ಟು ಜನ ವಯಸ್ಸಾಗಿರುತ್ತೆ, 60-70ವರೆಗೂ ಬಂದಿರುತ್ತೆ. ಆದರೆ ಯಾರಿಗಾದರೂ ವಾಯುಸ್ತುತಿ ಅರ್ಥ ಗೊತ್ತಿರುತ್ತಾ? ಅರ್ಥಸಹಿತವಾಗಿ ವಾಯುಸ್ತುತಿ ಗೊತ್ತಿರುತ್ತಾ? ಸಿಂಪಲ್ ಆಗಿರುವಂಥ ರಾಯರ ಸ್ತೋತ್ರದ ಅರ್ಥ ಗೊತ್ತಿರುತ್ತಾ? ಆದರೆ ಉಪನಯನ ಆದಾಗಲಿಂದ ರಾಯನು 70 ವರ್ಷದ ತನಕ ದಿನಾಗೂ ರಾಯರ ಸ್ತೋತ್ರ ವಾಯುಸ್ತುತಿ ಹೇಳ್ತಾನೇ ಇರ್ತಾರೆ. ಅರ್ಥ ಗೊತ್ತಿಲ್ಲದೇನೇ ಹೇಳೋದು ಅಭ್ಯಾಸ ಆಗಿಬಿಟ್ಟಿದೆ. ಯಾಕೆ? ನಿಮಗೆ ಜರ್ಮನ್ನಲ್ಲಿ ಒಂದೇನೋ ಪದ್ಯ ಹೇಳಿಕೊಟ್ಟಪ್ಪ, ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಭಾಷೆ ಬರಲ್ಲ. ಅದೇ ಥರ ಸಂಸ್ಕೃತ ಭಾಷೆ ಬರಲ್ಲ, ಅದರೊಳಗೆ ಸ್ತೋತ್ರ ಹೇಳ್ತೀನಿ, ಅರ್ಥವೇ ಗೊತ್ತಿಲ್ಲ. ಸುಮ್ಮನೆ ಪಟ 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 ಹೇಳೋದ್ರಿಂದ ಮನಸ್ಸು ನೋಡುತ್ತೆ, ನನ್ನ ಕೆಲಸ ಏನಿಲ್ಲ, ನಾನು ಹೋಗ್ತೀನಿ ಅಂತ ಹೊರಗೆ ಹೋಗ್ತಾ ಇರುತ್ತೆ. ಆದ ಕಾರಣ ವಿಶೇಷವಾಗಿ ನಾವು ಏನು ಮಾಡಬೇಕು? ಆ ಒಳಗಿರುವ ಭಗವಂತನ ಕಡೆಗೆ ಮನಸ್ಸು ಮಾಡೋಣ. ಆ ಕಮಲ ಅಧೋಮುಖವಾಗಿರುತ್ತೆ, ಅದು ಮೇಲ್ಮುಖ ಆಗುತ್ತಂತೆ. ಧ್ಯಾನದಲ್ಲಿ ಕೂತು ನಾವು ಓಂಕಾರವನ್ನು ಉಚ್ಚಾರ ಮಾಡುತ್ತಿದ್ದರೆ ಅದು ಮೇಲ್ಮುಖ ಆಗುವುದು ಧ್ಯಾನದಲ್ಲಿರುವವರಿಗೆ ಕಾಣುತ್ತೆ. ಅದರೊಳಗೆ ಏನಿದೆ ಮೊದಲು ಹೇಳ್ತಾ ನೋಡಿದವರು ಪರಿಚಯ ಮಾಡಿಕೊಡುತ್ತಾರೆ. ಆ ಕಮಲ ಅರಳಿದರೆ ಆ ಕಮಲದ ಮಧ್ಯದಲ್ಲಿ ಸ್ಟೆಮ್
ಪ್ರಾಂತ ಇರೋದು ಗಟ್ಟಿಯಾಗಿ. ಅಲ್ಲಿ ಒಂದು ಭಗವಂತನ ಮೂರ್ತಿ ಕೂತಿದೆ. ನಂತರ ಇನ್ನೊಂದು ಭಗವಂತನ ಮೂರ್ತಿ ಕಮಲ ದಳಗಳಲ್ಲೆಲ್ಲ ವ್ಯಾಪ್ತವಾಗಿದೆ, ಸ್ಪ್ರೆಡ್ ಆಗಿದೆ. ಇನ್ನೊಂದು ಮೂರ್ತಿ ಆ ದಳ, ಕಮಲ ದಳ ಒಳಗೆ ಏನು ಪರಾಗಗಳಿವೆ, ಸುತ್ತು ಇರತಕ್ಕಂಥ ರೇಣುಗಳು, ಅದರ ಮೇಲ್ಭಾಗದಲ್ಲಿ ಒಂದು ಮಂಟಪ ಇದೆ ಅಂತ ಆಶ್ಚರ್ಯ ಆಗುತ್ತೆ ನಮಗೆ. ಹೌದಾ, ಮಂಟಪ ಇದೆಯಾ ಅಂದರೆ ಅಲ್ಲಿ ಸಹಜವಾಗಿ ಮಂಟಪ, ಅಲ್ಲಿ ಭಗವಂತ ಇದ್ದಾನೆ. ಅವನನ್ನೇ ಬಿಂಬ ಬಿಂಬ ಅಂತ ಕರೀತಾರೆ. ಅವನೇ ನಮ್ಮ ಇಡೀ ಟೋಟಲ್ ಶರೀರ ಎಲ್ಲವನ್ನ ಕಂಟ್ರೋಲ್ ಮಾಡುತ್ತಾ ಇರೋದು. ನಮ್ಮ ತೊಂದರೆಗಳು, ನಮ್ಮ ಹಿಂದಿನ ಕರ್ಮಾನುಸಾರ ತೊಂದರೆಗಳನ್ನು ಕೊಡ್ತಾ ಇರೋದು ಅವನೇ. ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ತೊಂದರೆಗಳಿಗೆ ಕಾರಣವಾದ ಪಾಪಗಳನ್ನು ಕತ್ತರಿಸಿ ತೊಂದರೆಗಳನ್ನು ಪರಿಹಾರ ಮಾಡೋದು ಅವನೇ. ಎಲ್ಲ ಸ್ವಿಚ್ ಅವನತ್ರ ಇದೆ. ಆದ್ದರಿಂದ ಹೃದಯದಲ್ಲಿರುವ ದೇವರನ್ನು ಧ್ಯಾನ ಮಾಡಿ ಅಂತ ದಾಸರಾಯರು ಹೇಳುತ್ತಾರೆ. ಅವನ ಹೆಸರೇ ಬಿಂಬ. ಅವನ ಆಕಾರ ಹೇಗಿದೆ ಅದಕ್ಕಂದ್ರು, ಆ ಕಮಲಗಳಲ್ಲಿ ನಿಂತಿರುವ ಭಗವದ್ ರೂಪ ಅದು ಪ್ರಾದೇಶ ಅಂತ ಕರೆದರು. ಆ ಪ್ರಾದೇಶ ಚತುರ್ಭುಜ ನಾರಾಯಣ ರೂಪ, ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿದ ನಾರಾಯಣ ರೂಪ. ಇನ್ನು ಒಳಗಿರುವ ಭಗವದ್ ರೂಪ ಮೂಲೇಶ, ಕಮಲದ ಒಳಗೆ, ಅದು ಅಷ್ಟಭುಜ ನಾರಾಯಣ. ಮೇಲಿರುವ ರೂಪ ಅದು ಯಾವುದು ಅಂದರೆ ಜೀವಾಕಾರ ಮೂರ್ತಿ. ಅದೇನು ಜೀವಾಕಾರ ಮೂರ್ತಿ ಎಂದರೆ, ಜೀವರ ಸ್ವರೂಪ ದೇಹ, ನ್ಯಾಚುರಲ್ ದೇಹ ಎಷ್ಟು ವೆರೈಟಿ ಇದೆ ಅಂದರೆ 84 ಲಕ್ಷ ವೆರೈಟಿ ಇದೆ. ಅಂಥ ಒಂದೊಂದು ವೆರೈಟಿಯಲ್ಲಿ ಕೋಟಿ ಕೋಟಿ ಜೀವರಾಶಿಗಳಿದ್ದಾರೆ. ಸೇಮ್ ಬ್ರ್ಯಾಂಡ್ ಇರುವಂಥವರು ವಿತ್ ಡಿಫರೆನ್ಸ್. ಒಂದೇ ಮೀನಿನ ಆಕಾರದಲ್ಲಿದ್ದವರು ಅನಂತ ಜನ ಇದ್ದಾರೆ. ಅದರಲ್ಲೇ ಚೂರು 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 ವ್ಯತ್ಯಾಸಗಳಿಂದ ಎಲ್ಲರೂ ಮೀನೇ, ಆದರೆ ಬಹಳ ಡಿಫರೆನ್ಸ್ ಇರುತ್ತೆ ಸರಿಯಾಗಿ ನೋಡಿದರೆ. ಆ ಥರ 84 ಲಕ್ಷ ವೆರೈಟಿ ಇದ್ದರೆ ಅದರೊಳಗೆ ನಮ್ದು ಯಾವುದು ಅಂತ ಗೊತ್ತಿಲ್ಲ. ನಾವು ಕಪ್ಪೆಯೋ ಕೋಳಿಯೋ ಏನೋ ಗೊತ್ತಿಲ್ಲ. ಅಲ್ಲರಿ ನಮ್ಗೆ ಅದೊಂದು ಆರೋಪವ ನಮ್ಮದು ಅಂದರೆ ಯಾವುದಾದರೆ ಏನು, ಸಕ್ಕರೆ ಗೊಂಬೆ, ಸಕ್ಕರೆಯಿಂದ ಮಾಡಿದ ಗೊಂಬೆ ಮನುಷ್ಯನ ರೂಪದಲ್ಲಿದ್ದರೇನು ಕೋಳಿ ರೂಪದಲ್ಲಿದ್ದರೇನು ಸಕ್ಕರೆ ಗೊಂಬೆ, ಹೌದಲ್ಲವೇ? ಆ ಥರ ಜ್ಞಾನ ಆನಂದದಿಂದ ತುಂಬಿದ ಜೀವ ಯಾವ ಆಕಾರದಲ್ಲಿದ್ದರೇನು ಆಕಾರದಲ್ಲೇ ಭಗವಂತ ಇರುತ್ತಾನೆ. ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಹೇಳುತ್ತಾರೆ, ಭಗವಂತ ಎಲ್ಲ ಕಡೆಯೂ ಅವನು ನಿಂತಿದ್ದಾನೆ ಅಂತ. 8 ಪ್ರಕೃತಿಗಳೊಳಗೆ ವಿಶ್ವಾದ್ಯಂಟು ರೂಪದಲ್ಲಿದ್ದು ಭಕುತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡಬಿಡದೆ ವೈಕುಂಠರಮನನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. ಭಗವಂತ ಎಲ್ಲ ವಿಶೇಷವಾಗಿ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕಣಕಣದಲ್ಲಿ ವ್ಯಾಪಿಸಿ ಇದ್ದಾನೆ, ಹೃದಯದಲ್ಲಿ ಇದ್ದಾನೆ. ಅವನ ಕಡೆ ಮನಸ್ಸನ್ನು ಇಡಿ ಅಂತ ಬಿಂಬ ರೂಪದ ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ನಾನು ಇಡೀ ನಿಮಗೆ ಎಷ್ಟು ಅಂತ ಹೇಳಿದರೆ 100 ಭಾಗದಷ್ಟು ದಾಸರಾಯರು ಹೇಳಿದರೆ ಅದರಲ್ಲಿ 1% ನಿಮಗೆ ನಾನು ಹೇಳಿಲ್ಲ. ಅಷ್ಟು ತುಂಬಿ ಹೇಳಿದ್ದಾರೆ ಈ ಹರಿಕಥಾಮೃತ ಸಾರದಲ್ಲಿ. ಸರಿ, ಒಟ್ಟಾರೆ ಇವತ್ತು ಪ್ರವಚನ ಕೇಳಿದ್ದಕ್ಕೆ ನಮಗೇನಾದರೂ ಲಾಭ ಇದೆಯಾ ಅಂದರೆ ಹೌದು. ನಮ್ಮ ಹೃದಯದಲ್ಲೇ ದೇವರಿದ್ದಾರೆ, ನಮ್ಮದೇ ಆಕಾರದಲ್ಲಿದ್ದಾನೆ. ಅವನನ್ನು ನೆನೆದರೆ ಎಲ್ಲ ತೊಂದರೆಗಳು ಹೋಗುತ್ತೆ. ಫಸ್ಟ್ ಥಂಬ್ ರೂಲ್ ಗೊತ್ತಾಯ್ತಲ್ಲಪ್ಪ. ಇವತ್ತಿಂದೇ ಶುರು ಮಾಡೋಣ, ನಾಳೆ ಅಂತ ಬೇಡ. ನಾಳೆವರೆಗೂ ಇರ್ತೀವೋ ಇಲ್ಲೋ ಯಾರಿಗೂ ಗೊತ್ತು ಅಲ್ವಾ? ಎಷ್ಟು ಜನ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತೇ ಈ ಕ್ಷಣವೇ ಹೃದಯದಲ್ಲಿರುವ ಭಗವಂತನನ್ನು ಸ್ಮರಣೆ ಮಾಡೋಣ. ನಿತ್ಯವೂ ದೇವರ ಪೂಜೆ ಮಾಡ್ತೀರಲ್ವ? ಆ ಪ್ರತಿಮೆ ಇಟ್ಟುಕೊಳ್ತೀರಲ್ವ? ಪ್ರತಿಮೆಯೊಳಗೆ
ಪ್ರತಿಮೆಗೆ ಅಭಿಷೇಕ ಮಾಡ್ತೀರಾ, ಮುಂಚೆ ಏನಾದರೂ ಮಾಡ್ತೀರಾ? ಆವಾಹನೆ ಮಾಡಬೇಕು ದೇವರನ್ನು. ದೇವರ ಆವಾಹನೆ ಮಾಡಬೇಕು. ಆ ದೇವರ ಆವಾಹನೆ ಮಾಡುವಾಗ ಒಂದು ಮಾತನ್ನು ಬಳಸ್ತಾರೆ. ಆನ್ಹೀಕ ಮಂಜರಲ್ಲಿ ಕೊಟ್ಟಿರ್ತಾರೆ, ಆಚಾರ ಕೊಟ್ಟ ಮಾತು. ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನೀನು ಬಿಂಬ, ನಾನು ಪ್ರತಿಬಿಂಬ. ನೀನು ನನ್ನ ಒಳಗಿರುವ ನೀನು ಸದ್ಯಕ್ಕೆ ಪ್ರತಿಮಾದೊಳಗೆ ಬಾ. ನಿನ್ನ ಪೂಜೆಯನ್ನು ನಾ ಮಾಡ್ತೇನೆ, ನಂತರ ಮತ್ತು ಒಳಕ್ಕೆ ಬಾ. ಹಾಗಾದರೆ ಉಳಿದದ್ದೇನು? ಪ್ರತಿಮಾ. ಮೊದಲಿದ್ದದ್ದೇನು? ಬರೀ ಪ್ರತಿಮಾ. ನಂತರ ಉಳಿದದ್ದು ಪ್ರತಿಮಾ. ಬಂದು ಹೋದದ್ದ್ಯಾರು? ದೇವರು. ಇವಾಗ ನಾನು ಬಂದೆ, ಬರಲಿಕ್ಕೆ ಮುಂಚೆ ಏನಿತ್ತು? ಚೇರಿತ್ತು. ನಾನು ಬಂದು ಕೂತೆ, ನಾನು ಹೊರಟ ಮೇಲೆ ಉಳಿಯೋದೇನು? ಚೇರೆ. ಹಾಗಾದರೆ ಪೂಜೆ ಯಾರಿಗೆ ಮಾಡಬೇಕು? ನನಗೋ ಚೈರಿಗೋ? ಅಲ್ವೇ? ಆ ಥರ ಇನ್ನೊಬ್ಬ ಸ್ವಾಮಿಗಳು ಅವರು ಪೂಜಾ ಮಾಡುವ ಪ್ರತಿಮಾ ಪೂಜಾ ಆದ ಮೇಲೆ ದಿನಾಗೂ ತೊಳೆಯೋಕೆ ಹಾಕ್ತಿದ್ದರಂತೆ. ತೊಳೆಯೋಕೆ ಹಾಕ್ತಿದ್ದರಂತೆ. ಅಲ್ಲ ಸ್ವಾಮಿ, ದೇವರನ್ನು ತೊಳೆಯಲಿಕ್ಕೆ ಕೊಡ್ತಿದ್ದೀರಲ್ವಾ ಅಂತ ಅವರು ಕೇಳಿದ್ದು. ನಾನು ದೇವರನ್ನು ಕೊಡ್ತಾ ಇಲ್ಲ, ಪ್ರತಿಮೆ ಕೊಡ್ತಾ ಇಲ್ಲ. ಎಷ್ಟು ಅವರ ನಾಲೆಡ್ಜ್ ಅಲ್ವಾ? ನಮಗೇನಾಗಿದೆ? ಆ ಕಾಣಿಸೋ ಪ್ರತಿಮೆಯೇ ನಮಗೆ ದೇವರು. ಅದು ಮೊನ್ನೆವರೆಗೂ ಸ್ವಲ್ಪ 20 ವರ್ಷವೋ 50 ವರ್ಷಗಳಿಗೋ ಒಟ್ಟಾರೆ ಆ ಪ್ರತಿಮೆ ಅದರ ಆರಿಜಿನ್ ಏನು? ಒಬ್ಬ ಅದನ್ನು ಎರಕ್ಕೆ ಹಾಕಿರಬೇಕು, ಅದನ್ನು ಯಾರೊಬ್ಬರು ತಯಾರು ಮಾಡಿರಬೇಕು. ಯಾರೋ ಒಬ್ಬ ಬೇರೆಯೊಬ್ಬರು ತಯಾರು ಮಾಡಬೇಕಾ? ತಯಾರು ಮಾಡೋನು ಅದನ್ನು 100 ವರ್ಷದ ಕೆಳಗೆ ದೊಡ್ಡವರು ಯಾರೋ ಒಬ್ಬರು ಆ ಪ್ರತಿಮಾ ತಗೊಂಡು ಬಂದು ಅದರ ದೇವರ ಚಿಂತನೆ ಮಾಡ್ತಾ ಬಂದರು. ಆ ಪೂಜೆ ನಮಗೂ ಬಂತು ಆ ಪ್ರತಿಮಾ. ಆದರೆ ಮೊದಲ ಪ್ರತಿಮೆ ಅಂಗಡಿ ನಿಂತೋ ಇಲ್ಲೋ? ಅದೇ ದೇವರ. ಅದನ್ನು ಕೈಯಲ್ಲಿಟ್ಕೊಂಡ ಅವನು ಏನು ಎಲ್ಲ ಎಂಜಲಮಯ ಎಲ್ಲ ಇರುತ್ತೆ ಅಂಗಡಿಯೆಲ್ಲ. ಅದರಿಂದ ಬಡಿತಾನೆ, ಪಕ್ಕಕ್ಕೆ ಹೀಗೆ ಹಾಕ್ತಾನೆ, ಮಾಡ್ತಾನೆ, ಕಾಲ ಹತ್ರ ಬಿದ್ದಿರುತ್ತೆ ಆ ಪ್ರತಿಮೆ. ಅದನ್ನು ಶುದ್ಧ ಮಾಡಿ ಕೊಟ್ಟರೆ ನಾವು ಒಂದು ಒಳಗೆ ದೇವರನ್ನ ಕೂಡಿಸಿ ಪೂಜೆ ಮಾಡಿದ್ರೆ ದೇವರು 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 ಅಂತೀವಿ. ಈ ಪ್ರತಿಮೆಗಳೆಲ್ಲ ಇವೆಲ್ಲ ಇಲ್ಲಿ ರಾಯರ ವೃಂದಾವನ, ಪ್ರಾಣದೇವರ ಮೂರ್ತಿ, ನರಸಿಂಹದೇವರ ಮೂರ್ತಿ ಇಲ್ಲಿ ಪ್ರತಿಷ್ಠೆ ಆಗಲಿಕ್ಕಿಂತ ಮೊದಲು ತಂದಿದ್ದಲ್ವ? ಶಿಲ್ಪಿ ಕಡೆಯಿಂದ ತಂದಿದ್ದಲ್ವ? ಶಿಲ್ಪಿ ಅದನ್ನು ಕೆತ್ತೋ ಕಾಲಕ್ಕೆ ಅದರ ಮೇಲೆ ಕೂತಿದ್ನೋ ಇಲ್ವ? ಅದರ ಮೇಲೆ ಕೂತೇ ಕೆತ್ತಾನೆ, ಕಲ್ಲಿನ ಮೇಲೆ. ಹಾಗಾದರೆ ಶಿಲ್ಪಿ ಕಾಲು ಕೆಳಗೆ ಇದ್ದ ಕಲ್ಲೇ ದೇವರ? ಕಲ್ಲು ದೇವರಲ್ಲ, ಕಲ್ಲಿನೊಳಗೆ ದೇವ. ದೇವರನ್ನು ನಾವು ಕೂಡಿಸ್ತೀವಿ. ಅದೇ ಥರ ನಮ್ಮ ಶರೀರವೇ ಪ್ರತಿಮಾ ಅಂದರೆ ಒಳಗೆ ದೇವರು ನಿಂತಿದ್ದಾರೆ. ಅದಕ್ಕೆ ಹೇಳ್ತಾರೆ ದೇವರ ಬಿಂಬನ ಪೂಜೆ ಮಾಡಬೇಕು ಅಂದರೆ ಹೇಗೆ? ಅದಕ್ಕಂದ್ರು ನಮ್ಮ ಒಳಗಿರುವ ಸ್ವಾಮಿಯೇ ಎಲ್ಲರೊಳಗಿದ್ದಾನೆ ಅಂತ ತಿಳಿಯಬೇಕು. ಅವರವರ ಮನದ ಅಭಿಲಾಷೆಗಳ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ ಅಂದರು. ಪೂಜಾ ಕದಲದೇ ಇರುವ ಪ್ರತಿಮಾ ಸಾಲಗ್ರಾಮದಲ್ಲಿ ದೇವರ ಪೂಜಾ ಹೇಗೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಕದಲುವ ಪ್ರತಿಮಾ. ನೀವೆಲ್ಲ ಬ್ರಾಹ್ಮಣರು ಅಲ್ಲಿ ದೇವರು ಸಾಕ್ಷಾತ್ತಾಗಿ ಭೋಜನ ತಗೊಳ್ತಾನೆ, ನೈವೇದ್ಯಕ್ಕೆ ಇಟ್ಟಿರ್ತಾರೆ. ಹೊರಗೆ ಬರುತ್ತೆ ಪಾತ್ರೆ, 1 ಇಂಚಾದರೂ ಕಡಿಮೆ ಇರುತ್ತಾ? ದೇವರು ತಿಂದಿರ್ತಾರ ಪದಾರ್ಥವನ್ನು, ತಗೊಳ್ಳಲ್ಲ. ಒಳಗಿರೋ ತನ್ನ ರಸ ತಗೊಳ್ತಾನೆ ಅಂತ ನಾವು ಚಿಂತನೆ ಮಾಡ್ತೀವಿ. ತಗೊಳ್ತಾನಾತ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆದರೆ ಅದೇ ಪದಾರ್ಥ ನಿಮ್ಮ ಎಲೆಗೆ ಹಾಕಿದಾಗ ಡೈರೆಕ್ಟಾಗಿ ಹೋಗುತ್ತೆ. ಇಲ್ಲೂ ದೇವರೇ ತಗೊಳ್ತಾನೆ, ಆದರೆ ಡೈರೆಕ್ಟಾಗಿ ತಗೊಳ್ಳೋದು ಗೊತ್ತಾಗುತ್ತೆ. ಆದ ಕಾರಣ ವಿಶೇಷವಾಗಿ ಸುತ್ತಿರುವ ಜನರಲ್ಲಿ ದೇವರನ್ನು ನೋಡಿ ಅಲ್ಲಿ ಪೂಜಾ ಯಾರು ಮಾಡುತ್ತಾರೋ ಅದು ಉತ್ತಮ ಪೂಜಾ. ಇದು ಪ್ರೈಮರಿ ಪೂಜಾ. ಸಾಲಗ್ರಾಮ ಪ್ರತಿಮೆಗಳಲ್ಲಿ ಮಾತ್ರ ಪೂಜಾ ಮಾಡಿ, ಕೇವಲ ಸಾಲಗ್ರಾಮ ಪ್ರತಿಮಾದಲ್ಲಿ ಮಾತ್ರ ಪೂಜಾ ಮಾಡಿ ಬ್ರಾಹ್ಮಣರು ಯಾರ್ಯಾರಿದ್ದಾರೆ ಅಲ್ಲಿ ದೇವರನ್ನು ನೋಡದೇ ಇರುವವನನ್ನು ಏನಂತ ಕರೆದರು ಅಂದರೆ ದಾಸರು ಹೇಳ್ತಾರೆ, ಗೋಖರ ನೆನಪ ಬುಧರಿಂದ ಅಂದರು.
ಭೂಮಿಯ ಮೇಲೆ ಓಡಾಡುವ ಕತ್ತೆ ಅಂತ ಕರೆದು ಇಂಥ ರೀತಿ ಹೊಡಿತಾರೆ. ಆದ ಕಾರಣ ನಾವೇನು ಅಧಿಕ ಮಾಸ ಏನು ಅಧಿಕವಾಗಿ ಮಾಡಬೇಕು, ನಮ್ಮೊಳಗೆ ದೇವರ ಚಿಂತನೆ ಮಾಡೋಣ, ಎಲ್ಲರಲ್ಲಿ ದೇವರ ಚಿಂತನೆ ಮಾಡೋಣ. ಅವನನ್ನು ಚಿಂತನೆ ಮಾಡೋದೇ ಅವನಿಗೆ ಅಪೂಪ. 33 ಅಪೂಪ ದೇವರಿಗೆ ಕೊಡಬೇಕು, ಹೌದು ತಾನೇ? ಕೊಡೋದು ಬ್ರಾಹ್ಮಣರಿಗಲ್ಲ, ಒಳಗಿರುವ ದೇವರ ಪ್ರೀತಿ. ಆನಂದ ಪುರುಷೋತ್ತಮ ಪ್ರೇರಣೆ, ಆನಂದ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ, ಹೌದಾ? ಅವನಿಗಾಗಿ ಮಾಡೋದು. ದೇವರಂದರು ನಾನು ಅಪೂಪ ತಿನ್ನಬೇಕೋ ಇಲ್ವೋ ಅಂತ. ನೀ ಮಾಡಿದ ಅಪೂಪ ನಾನು ತಿನ್ನಬೇಕೋ ಇಲ್ವೋ? ಹೌದು ಸ್ವಾಮಿ, ನೀ ಪುಟ್ಟಿ ಮಾಡಿದ ಅಪೂಪ ನಿಂಗೆ ಇರುತ್ತೋ, ನಾನು ತಿನ್ನಬಲ್ಲ. ಮತ್ತಿನ್ಯಾವ ಅಪೂಪ? ನಿನ್ನ ಮನಸ್ಸು ನನ್ನ ಕಡೆ ಕೊಟ್ಟರೆ ಅದೇ ಅಪೂಪ. ಅಲ್ಲ, 33 ಹೇಳಿದ್ದಾರೆ, ಹೌದು. ನಿನ್ನ ಶರೀರದಲ್ಲೇ 33 ಸ್ಥಾನಗಳಿವೆ. ಆ 33 ಸ್ಥಾನಗಳನ್ನು ಕೆಳಕೊಂಡು ಅಲ್ಲಲ್ಲಿರುವ ನನ್ನಲ್ಲಿ ಮನಸ್ಸಿಟ್ಟರೆ ನನಗೆ ನಿತ್ಯ 33 ಅಪೂಪ ದಾನ ಮಾಡಿದಂತಾಗುತ್ತೆ ಅಂತ. 24 ತತ್ವ, 3 ಗುಣ, ಎಷ್ಟಾಯಿತು? 27 ಆಯಿತು. 33ರಲ್ಲಿ 27 ಹೋದರೆ ಇನ್ನು 6 ಉಳಿಯಿತು. 6 ಬಂದು ಮನಸ್ಸಿನಲ್ಲಿ ಪ್ರಭೇದಗಳು ಬರುತ್ತೆ. ಚಿತ್ತ, ಚೇತನ, ಅಹಂಕಾರ, ಮನಸ್ಸು, ಬುದ್ಧಿ ಅಂತ. ಈ ಪ್ರಭೇದಗಳು 5 ಆದಾಗ ಜೀವಾಕಾರ ಮೂರ್ತಿ ಅಂತ ಇನ್ನೊಂದು ವಿಶೇಷವಾಗಿ. ಇಷ್ಟು ಕಡೆ ನಾವು ಮನಸ್ಸಿಟ್ಟು ದಿನಾಗೂ ದೇವರಲ್ಲಿ ಮನಸ್ಸಿಟ್ಟು ನಿನ್ನ ಅಧೀನ ನಾನು. ಮಂತ್ರ ಏನು? ಈ ಅಪೂಪ ಸಮರ್ಪಣೆ ಮಾಡೋ ಕಾಲಕ್ಕೆ ಮಂತ್ರ ಯಾವುದು? ನಾನು ಸ್ವತಂತ್ರ, ನೀನು ಸ್ವತಂತ್ರ. ಅಲ್ಲ, ನಾನು ಅಸ್ವತಂತ್ರ ಹೌದು, ಚೂರು ಸ್ವತಂತ್ರನೂ ಹೌದು ಅಂತಿಲ್ಲ. ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ ಮಾತ್ರ. ನೀನು ನಡೆಸಿದರೆ ನಡೀತೀನಿ, ಇಲ್ಲದ್ರೆ ಇಲ್ಲ. ಇದೇ ದೇವರ ಪೂಜಾ ಅಂದರು. ಇದು ಬಿಟ್ಟರೆ ಬೇರೆ ದೇವರ ಪೂಜಾ ಇಲ್ಲ. ಸುಮ್ಮನೆ ನೀನು ಮಾರ್ಕೆಟಿಂದ ತಂದು ಎಲ್ಲ ನನ್ನ ತಲೆ ಮೇಲೆ ಹಾಕ್ತೀಯ. ನಾನು ಸ್ವತಂತ್ರ ಎಂಬೋ ಎಚ್ಚರ, ಭಗವಂತ ಸ್ವತಂತ್ರ ಎಂಬೋ ಎಚ್ಚರ ಇಲ್ಲದೆ ನಾನು ಮಾರ್ಕೆಟಿಂದ ತಂದೆ, ನಾನು ಕೊಂಡು ತಂದೆ, ನಂದಿದು ಅಂತ ದೇವರ ಪೂಜಾ ಮಾಡಿದರೆ ದೇವರಿಗದು ವಿಷದಂತೆ ಕಾಣ್ತಾ ಇರುತ್ತೆ. ಅದಕ್ಕೆ ಇದೆಲ್ಲ ನಿಂದಯ್ಯ, ನಾನು ನಿನ್ನ ಅಧೀನ, ನನ್ನದೆಲ್ಲ ನಿನ್ನ ಅಧೀನ ಅಂತ 2 ದೇವರಿಗೆ ಕೊಟ್ಟರೆ ಅದೇ ಷೋಡಶೋಪಚಾರ ಪೂಜಾ ಅಂತ ಹೇಳುತ್ತಾ ಇದ್ದಾರೆ. ಹೇಳಬೇಕಾದರೆ ನಾನು ಹೀಗೇ ಹೇಳುತ್ತಾ ಇದ್ದರೆ, ನೀವು ಹೀಗೇ ಕೇಳುತ್ತಾ ಇದ್ದರೆ ವರ್ಷಗಳ ಗಟ್ಟಲೆ ಆಗುತ್ತೆ ಹರಿಕಥಾನುಸಾರ. ಅವರು ಅಷ್ಟು ಸರಕನ್ನು ಒಳಗೆ ತುಂಬಿದ್ದಾರೆ. ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿ ಆನಂದ ಪಡೆಯಲಿಕ್ಕೆ ಬೇಕಾದ ಎಲ್ಲವನ್ನು ತುಂಬಿದ್ದಾರೆ. ಇವತ್ತು ಚೂರು ಪರಿಚಯ ಮಾತ್ರ. ಹರಿಕಥಾಮೃತ ಸಾರ ಅಂದರೆ ಕೇವಲಕ್ಕೆ ಪಾರಾಯಣಕ್ಕಿರುವ ಗ್ರಂಥ ಅಲ್ಲ, ಅದರೊಳಗೆ ಇಷ್ಟಿದೆ. ನಮ್ಮೊಳಗೆ ನಮ್ಮ ರಕ್ಷಕನಾದ ದೇವನ ಪರಿಚಯ ನಮಗೆ ಮಾಡಿಕೊಡುತ್ತಾ ಬರೋದು ಹರಿಕಥಾಮೃತ ಸಾರ ಅಂತ. ಒಬ್ಬ ವ್ಯಕ್ತಿ ಈ ಹರಿಕಥಾಮೃತ ಸಾರವನ್ನು ಸದಾ ಪಾರಾಯಣ ಮಾಡಿ ಸಿದ್ಧಿ ಮಾಡಿಕೊಂಡ ವ್ಯಕ್ತಿಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳಿದ, ಹರಿಕಥಾಮೃತ ಸಾರ ಪಾರಾಯಣ ಯಾಕೆ ಮಾಡಲಿ? ನಾನು ಬೇರೆದೆಲ್ಲ ಮಾಡ್ತೀನಿ, ಜಪ ಮಾಡ್ತೀನಿ, ಪಾರಾಯಣ ಮಾಡ್ತೀನಿ, ಪೂಜಾ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವಾಗ ಅವ್ರು ಕೇಳಿದ್ರಂತೆ, ಎಷ್ಟು ವರ್ಷ ಆಯ್ತು ನೀ ಶುರು ಮಾಡಿ ಜಪ ಪಾರಾಯಣ ಪೂಜೆ ಎಲ್ಲ? ಅಯ್ಯೋ, ನಂಗೆ ಉಪನಯನ ಆದ ಕಾಲಕ್ಕಿಂತ ಜಪ ಆಯಿತು, ಪಾರಾಯಣ ಆಯಿತು, ಪೂಜೆ ಮಾಡ್ತಾನೇ ಇದ್ದೀನಿ. ಅವಾಗಂದ್ರೆ ಅಂಥವರು, ನಿನ್ನ ಕಣ್ಣಿಗೆ ಯಾರಾದರೂ ದೇವತೆಗಳು ಅವರು ಕಾಣಿಸಿದರೆ ಅದು ಇವರು ಅಂದರು, ಎದುರಿಗಿರೋ ಸಾಮಾನ್ಯ ಕಾಣಿಸ್ತಾ ಇಲ್ಲ, ದೇವತೆಗಳಲ್ಲಿ ಕಾಣಿಸ್ತಾರೆ ನಮಗೆ. ಅದಕ್ಕೆ ಚಾಡಿಸೊಂದು ಹಾಕ್ಕೊಂಡಿರ್ತೀವಿ, ಯಾರು ಕಾಣಿಸಲ್ಲ. ಅದಕ್ಕಂದ್ರು ಹರಿಕಥಾಮೃತ ಸಾರ ಅದು ಹೇಳ್ತಾರೆ, 3 ಕಾಲಗಳಲ್ಲಿ ಪಠಿಸಿ ಶರೀರ ವಾಂಗ್ಮನ ಶುದ್ಧಿ ಮಾಡುವುದು. ಬೆಳಿಗ್ಗೆ 32 ಸಂಧಿ, ಮಧ್ಯಾಹ್ನ 32 ಸಂಧಿ, ಸಾಯಂಕಾಲ 32 ಸಂಧಿ. ಕೇಳಿದ್ರೇ ಅಪ್ಪ ಅನಿಸುತ್ತಲ್ವ? ಹೀಗೆ ಮಾಡೋರು ತುಂಬ ಜನ ಇದ್ದಾರೆ. ಹೇಳ್ತಾರೆ, ಆ ಥರ ನೀನು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದರೆ ದೇವತೆಗಳು ಓಡಾಡೋದು ಕಾಣಿಸುತ್ತಪ್ಪ. ದೇವರು ನಿನ್ನ ಮುಂದೆ ಬಂದು ಕೂತು ಬಿಡುತ್ತಾನೋ
ಅಂಥದ್ದು ಹರಿಕಥಾಮೃತ ಸಾರ. ಅದು ಬಿಟ್ಟು ಏನೇನೋ ಮಾಡ್ತಾ ಇದೆಯಲ್ವೋ ಮಾಡು ಅಂದಾಗ ಅವರದನ್ನು ಶುರು ಮಾಡಿಕೊಂಡ್ರು. ವಿಶೇಷವಾಗಿ ದಿನಾಗಲೂ 32 ಸಂಧಿ 3 ಸಲ ಮಾಡಲಿಕ್ಕೆ ಶುರು ಮಾಡಿದರು. ಹೌದು, ಕಷ್ಟ ಆಗುತ್ತೆ ನಮಗೆ, ನಮ್ಮ ನಾನಾ ರೀತಿಯ ಜೀವನದಲ್ಲಿ ಇದು ಆಗಲ್ಲ ಅನ್ನಿಸ್ತಾ ಇರುತ್ತೆ. ಆಗದೇ ಇರುವುದನ್ನು ಸಾಧನೆ ಮಾಡುವುದೇ ಸಾಧನೆ. ಸುಲಭವಾಗಿದ್ದನ್ನು ಮಾಡಿದರೆ ಸಾಧನೆ ಅಂತ ಏನು ಕರೀತಾರೆ. ರೋಡಲ್ಲಿ ಹೋಗೋರು ಮಾಡ್ತಾರಪ್ಪ ಸುಲಭವಾಗಿದ್ದರೆ. ಮತ್ತು ನಾವಿಷ್ಟು ತೆಳಕೊಂಡು ಮಾಡಬೇಕು ಅಂದರೆ ಅದು ಏನು ಕಷ್ಟ ಬಂದರೂ ಏನು ನಷ್ಟ ಬಂದರೂ ನಾವದನ್ನು ಮಾಡಬೇಕು, ಸಾಧಿಸಿ ಸಂತೋಷ ಪಡಬೇಕು. ನೀವೆಲ್ಲ ಪಾಸಾಗಿದ್ದವರೇ, ಡಿಗ್ರಿಗಳು ಎಲ್ಲ ಪಾಸಾಗಿದ್ದವರೇ, ಹೌದಾ? ಮತ್ತು ಸುಮ್ಮನೆ ಬಂತ ಕಷ್ಟಪಟ್ಟು ಓದಿ ಬರೆದು ನಂತರ ರಿಸಲ್ಟ್ ನೋಡಿದಾಗ ನಿಮ್ಗೆ ಎಷ್ಟು ಸಂತೋಷ ಆಯಿತು ಅಪ್ಪ ಅಂತ ಖುಷಿಯನ್ನು ಕುಪ್ಪಳಿಸಿರ್ತಾರೆ ಅಲ್ವಾ? ಅಂಥ ಸಂತೋಷ ನಾವು ಈ ಜೀವನದಲ್ಲಿ ಪಡಿಬೇಕಲ್ಲ. ಹರಿಕಥಾಮೃತ ಸಾರ ಚೆನ್ನಾಗಿ ಪಾರಾಯಣ ಮಾಡುತ್ತಾ ದಿನಾಗೂ ಮಾಡುತ್ತಾ ಆನಂದ ಪಡುವಂಥ ಸೌಭಾಗ್ಯ ನಮಗೆ ದೇವರು ಕೊಟ್ಟಾಗ ಈಗ ಮಾಡಿಲ್ಲ ನಾನಾ ರೀತಿ ಕಾರಣ ನಮಗಿರುತ್ತೆ. ಏನು? ನಮ್ಮ ಸೋಮಾರಿತನ ಅಥವಾ ಇನ್ನೊಂದು ಮತ್ತೊಂದು ಅದನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ನಾನಾ ಕಾರಣಗಳು ನಮಗೆ ಸೋಗಾಗಿ ಕಾಣುತ್ತೆ, ಇರುತ್ತೆ, ಹೇಳುತ್ತೀವಿ. ಯಾರನ್ನು ನಾವು ಮೋಸ ಮಾಡೋದು? ನಮ್ಮನ್ನು ನಾವು ಮೋಸ ಮಾಡಿಕೊಡೋದಲ್ವಾ? ಕೊನೆಗೆ ಸಾಯೋ ಕಾಲಕ್ಕೆ ದುಃಖ ಬರುತ್ತೆ. ಇಷ್ಟು ವರ್ಷ ಇದ್ದೆ ಯಾಕೆ ಪ್ರಯತ್ನ ಮಾಡಿಲ್ಲ ನಾನು ಅಂತ ದುಃಖ ಆವಾಗ ಬಂದರೆ ಸಾಯುವ ದುಃಖಕ್ಕಿಂತ ಈ ದುಃಖ ತುಂಬ ಇರುತ್ತೆ ಜೀವಿಗೆ. ಆ ದುಃಖ ನಮಗೆ ದೇವರು ಕೊಡದೆ ಇದ್ದಷ್ಟು ಕಾಲ ಸಾಧನೆ ಆಗುವಂತೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಒಳ್ಳೆ ಕಾರ್ಯಕ್ರಮ ನಮ್ಮ ಮಧುರಾಯರು ಮಾಡುತ್ತಾ ಇದ್ದಾರೆ. ನನಗೆ ಮೊದಲಿಂದ ಪರಿಚಯ, ಅವರ ಹೆಸರಲ್ಲೇ ಮಧು ಇದೆ, ಜೇನಿದೆ, ಅವರ ತಲೆಯಲ್ಲೂ ಜೇನಿದೆ. ಒಳ್ಳೆ ಜ್ಞಾನ ತುಂಬಿಕೊಂಡಿದ್ದಾರೆ. ಅವರು ಜ್ಞಾನ ತುಂಬಿಕೊಂಡಿದ್ದು ಅವರು ಮಾತ್ರ ತಿನ್ನಲಿಕ್ಕಲ್ಲ. ನಾನು ನೋಡಿದೆ, ಇವಾಗ ಇಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿ ಎಲ್ಲರ ಮೂಲಕ ಪ್ರವಚನ ಮಾಡಿಸುವುದು ಎಂಬ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆದರೆ ಅವರ ಕುರಿತು ನನ್ನ ಪರಿಚಯ ತುಂಬ ಇದೆ. ಅವರ ಮನೆಯಿಂದ ಬೇರೆ 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 ಕಡೆಗೆ ಬಸ್ಸಲ್ಲೇ ಬರ್ತಿದ್ದರು. ಅವಾಗಿನ ಆಟೋಗಳು ಅದು ಇದ್ದರೂ ಸಹ ಇವರು ಒಂದಲ್ಲ 2 ಬಸ್ಸು ಚೇಂಜ್ ಮಾಡಿಕೊಂಡು ಗಿರಿನಗರದಲ್ಲಿ ಅವ್ರ ಮನೇಲಿ ಪಾಠ ಮಾಡ್ತಾಯಿದ್ರು ಹರಿಕಥಾಮೃತ ಸಾರ. ಅವ್ರು ಹೇಳ್ತಾಯಿದ್ರು, ಒಬ್ಬರು ಬರ್ತಾರೆ ನಮಗೆ ಮಧುರಾಯರಂತ, ಅವರು 2 ಬಸ್ಸು ಚೇಂಜ್ ಮಾಡಿಕೊಂಡು ದಿನಾಗೂ ಬಂದು ಹೋಗ್ತಾರೆ ಅಂತ. ನಾ ಅಂದೆ, ಅಪ್ಪ ಎಷ್ಟು ಪೇಷನ್ಸ್ ಅವರಿಗೆ, ಈ ಬಸ್ಸಲ್ಲಿ ಬರೋದೇ ಬಹಳ ಕಷ್ಟ. ಅದು ಒಂದು ಕಡೆಯಿಂದ ಒಂದು ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡಿ ಮತ್ತದನ್ನು ಹತ್ತಿ ಯಪ್ಪ ಬೇಡಪ್ಪ ಅನಿಸ್ಬಿಡುತ್ತೆ. ಅಂಥದ್ದು ಸತತ ಮಾಡಿದ್ದಾರ ವ್ಯಕ್ತಿ. ಅನೇಕ ಕಡೆ ಜ್ಞಾನವನ್ನು ಪ್ರಸಾರ ಮಾಡೋದು ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಈವನ್ ಥ್ಯಾಂಕ್ಸ್. ರಿಯಲ್ ತುಂಬ ದೊಡ್ಡ ಸೇವಾ ಮಾಡಿದ್ದಾರೆ. ಅವರಿಗೆ ಎಷ್ಟು ವಯಸ್ಸು ನಿಮಗೆ? 88. ಯಪ್ಪ, ರಿಕಾರ್ಡ್ ಬ್ರೇಕ್ ಅದು. 88 ವಯಸ್ಸಿನಲ್ಲಿ ಹೇಗಿದ್ದಾರೆ, ಹೇಗೆ ಸಾಧನೆ ಮಾಡ್ತಿದ್ದಾರೆ, ಬಹಳ ಒಳ್ಳೆಯದು. 90ನೇ ವರ್ಷಕ್ಕೆ ಶಾಂತಿಗೆ ನಾವು ಬರ್ತೀವಿ. 100ನೇ ವರ್ಷದ ಶಾಂತಿ ಆಗೋವರೆಗೂ ನೀವು ಇದ್ದು ವಿಶೇಷವಾಗಿ ಎಲ್ಲರಿಗೂ ಈ ಥರ ಜ್ಞಾನವನ್ನು ಉಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರಿಗೂ ಅವರ ವಿಶೇಷವಾದ ಅಳಿಯ ಮತ್ತು ಮಿಕ್ಕ ಎಲ್ಲರೂ ಕೂಡ ನೀವು ಬಂದಿದ್ದೀರಾ. ಎಲ್ಲರಿಗೂ ಭಗವಂತ ವಿಶೇಷವಾದ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೊಡಲಿ. ಸಾಧನೆ ಮಾಡುವ ಸೌಭಾಗ್ಯ ನಿಮಗೂ ನನಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಈ ಸನ್ನಿಧಾನಕ್ಕೆ ನಾನು ತುಂಬ ಕಾಲ ಪ್ರವಚನಕ್ಕೆ ಬರ್ತಿದ್ದೆ. ಇವಾಗ ದೂರ ಬರಲಿಕ್ಕಾಗಿಲ್ಲ ಅಂತ ನಿಲ್ಲಿಸಿದ್ದೆ. ಇಲ್ಲಿ ಬಂದಾಗ ಎಲ್ಲ ಶ್ರೋತೃವರ್ಗದ ಜೊತೆಗೆ ಇಲ್ಲೇ ಕೂತಿದ್ದು ನಮ್ಮ ಪದ್ಮನಾಭಾಚಾರ್ಯರು ಬಹಳ ಶ್ರದ್ಧೆಯಿಂದ ಪ್ರವಚನ ಕೇಳೋದೇನು, ಅನುಷ್ಠಾನ ಮಾಡೋದೇನು. ಅವರು ಬರೀ ಪ್ರವಚನ ಕೇಳಿ ಮಂತ್ರ ಹೇಳೋರು ಮಾತ್ರ ಅಲ್ಲ, ಒಳ್ಳೆ ಅನುಷ್ಠಾನ ಮಾಡುತ್ತಾರೆ. ಅವರ ಪರಿಚಯ ನನಗಿದೆ. ಅವರನ್ನು ನೋಡಿದ ಒಳ್ಳೆ ಖುಷಿ ಆಯಿತು ಇವತ್ತು. ಆಚಾರ್ಯ ಬಂದ್ರಲ್ಲ ಅಂಥೇಳಿ. ಇವರೊಂದು ನಮ್ಮ ಹೊಳವನಹಳ್ಳಿ ಶ್ರೀನಿವಾಸಾಚಾರ್ಯ, ಇಡೀ ಬ್ರಹ್ಮಸೂತ್ರಗಳ ಮೂರ್ತಿ. ಬ್ರಹ್ಮಸೂತ್ರಗಳು ಮುಖೋದ್ಗತ ಅಷ್ಟೇ ಅಲ್ಲ, ಅದನ್ನು ರಕ್ತದಲ್ಲಿ ಬರುವಂತೆ ಮಾಡಿಕೊಂಡಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳು ವಿಶೇಷವಾಗಿ ಸೇವಾ ಮಾಡುತ್ತಾರೆ. ನಾವು ಬಂದರೂ ಕೂಡ ಅವ್ರು ನೋಡಲಿಕ್ಕೆ ಬರ್ತೀವಿ, ಅವರಿಬ್ಬರು ಹೇಗಿದ್ದಾರಾ ಅಂತ ನೋಡಲಿಕ್ಕೆ.